सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। ಓಂ ಶಾಂತಿ ಶಾಂತಿ ಶಾಂತಿ. ನಾವು ಶ್ರೀ ದೇವಿ ಮಹಾತ್ಮ್ಯದ ಪುರಾಣದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ವಿಷಯ ತಿಳ್ಕೊಂಡೇವೆ. ಇದು ಫಸ್ಟು ಸಾಕ್ಷಾತ್ ಪರಮೇಶ್ವರನಾದ ಶಿವನು ನಂದಿ ಭಗವಾನನಿಗೆ ಈ ಕಥೆಯನ್ನು ಹೇಳಿರ್ತಾನೆ. ಈ ಕಥೆಯನ್ನು ಮತ್ತೆ ನೈಮಿಷಾರಣ್ಯದಲ್ಲಿ ಸೂತ ಮಹರ್ಷಿಗಳು, ಉಗ್ರಶ್ರವ ಸೂತ ಮಹರ್ಷಿಗಳು ಶೌನಕಾದಿ ಮಹರ್ಷಿಗಳಿಗೆ ಅಲ್ಲಿ ಈ ಕಥೆಯನ್ನು ಹೇಳ್ತಾ ಇರ್ತಾರೆ. ಈ ಕಥೆಯಲ್ಲಿ ನಾವು ಶಿವಪುರದ ವರ್ಣನೆಯನ್ನೆಲ್ಲ ಬೆಳಗ್ಗೆ ನಾವು ತಿಳ್ಕೊಂಡ್ವಿ. ಅಲ್ಲಿ ಏನೇನೆಲ್ಲ ಪರ್ವತದಲ್ಲಿರ್ತಾವೋ ಅವೆಲ್ಲ ನಮ್ಮ ಶರೀರದಲ್ಲೇ ಇರ್ತವೆ ಅನ್ನೋ ಅಂಶನ ತಿಳ್ಕೊಂಡ್ವಿ. ಇವಾಗ ಈ ಸೃಷ್ಟಿ ಹೆಂಗಾಯಿತು ಅನ್ನೋದ್ರ ಬಗ್ಗೆ ಮುಂಚೆ ವಿವರಣೆ ಬರುತ್ತೆ. ಫಸ್ಟು ಶುದ್ಧ ಚಿತ್ ಸ್ವರೂಪನಾದ ಪರಮಾತ್ಮನೇ ಇದ್ದ. ಆ ಪರಮಾತ್ಮನಲ್ಲೇ ಈ ಮಾಯಾಶಕ್ತಿ ಒಳಗಡೆ ಇರುತ್ತೆ. ಯಾವತ್ತೇ ಆಗಲಿ ಕಾರ್ಯ ಕಾರಣದಲ್ಲೇ ಇರುತ್ತೆ. ಈಗ ಎಣ್ಣೆ ಆಗಲಿ, ಬುಡ್ಡೆ ಬೀಜಗಳಲ್ಲಾಗಲಿ, ಸಾಸಿವೆ ಬೀಜದಲ್ಲಿ ಅದು ಕಾರ್ಯ ಎಣ್ಣೆ, ಅದು ಕಾರಣದಲ್ಲಿ ಬೀಜದಲ್ಲೇ ಇರುತ್ತೆ. ಇವಾಗ ನಾವು ಡೋರ್ಗಳೆಲ್ಲ ಮಾಡ್ತೀವಿ, ಡೋರ್ಗಳಲ್ಲಿ ಡಿಸೈನು, ಡೋರ್ಗಳ ಮೇಲೆ ದೇವಿ ಮೂರ್ತಿ ಬರೋದೆಲ್ಲ ಡಿಸೈನ್ ಮಾಡ್ತೀವಿ. ಆ ಮೂರ್ತಿ ಎಲ್ಲಿತ್ತು ಅಂದರೆ ಮುಂಚೆ ಅದು ಕಟ್ಟಿಗೆಯಲ್ಲೇ ಇತ್ತು, ವುಡ್ಡಲ್ಲೇ ಇತ್ತು, ಅದು ಕಟ್ಟಿಗೆಯಲ್ಲೇ ಇರುತ್ತೆ. ಮತ್ತು ಆವರಣನ ಮೇಲ್ಗಡೆ ಎಕ್ಸ್ಟ್ರಾ ಏನಿರುತ್ತೋ ಒಂಚೂರು ಸೌಂಡ್ ತೆಗಿ, ಮತ್ತು ಆವರಣ ಏನಿರುತ್ತೋ ಆವರಣನ ಸ್ವಲ್ಪ ತೆಗೆದುಬಿಡ್ಬೇಕಷ್ಟೇ. ಆವರಣ ತೆಗೆದುಬಿಟ್ರೆ ಆಟೋಮೆಟಿಕ್ಕಾಗಿ ಅದರಲ್ಲಿ ಮೂರ್ತಿ ಅದು ಕಾರ್ಯ ಕಾರಣದಲ್ಲೇ ಇರುತ್ತೆ. ಪ್ರತಿಯೊಂದು ಅಷ್ಟೇ. ಈಗ ಶಿವಲಿಂಗ ಆಗಲಿ, ದೇವಿಯ ಮೂರ್ತಿಗಳಾಗಲಿ ಎಲ್ಲವೂ ಕಲ್ಲು ಬಂಡೆಯಲ್ಲೇ ಇರುತ್ತೆ. ಈ ಕಾರ್ಯರೂಪದಲ್ಲಾಗಿರೋ ಮೂರ್ತಿ ಅದು ಕಾರಣದಲ್ಲೇ ಇರುತ್ತೆ. ಅದೇ ಥರ ಈ ಮಾಯಾಶಕ್ತಿ ಕೂಡ ಅಷ್ಟೇ. ಪರಮಾತ್ಮನಲ್ಲಿ ನಿರ್ಗುಣ ನಿರಾಕಾರ ಸ್ವರೂಪನಾದಂಥ ಪರಮಾತ್ಮನಲ್ಲಿ ಅದೇ ಥರ ಕಾರಣ ರೂಪದಲ್ಲೇ ಇರುತ್ತೆ. ಪರಮಾತ್ಮನಿಂದ ಅತಿರಿಕ್ತವಾಗಿ ಮಾಯೆಗೂ ಕೂಡ ಅಸ್ತಿತ್ವ ಇರೋದಿಲ್ಲ. ಅದಕ್ಕೆ ಅದು ಬೇರು ಇದು ಬೇರು ಅನ್ನೋ ಭಾವನೆ ಇಲ್ಲ. ಮಾಯಾಶಕ್ತಿಯು ಪರಮಾತ್ಮ ನಿರ್ಗುಣ ನಿರಾಕಾರ ಸ್ವರೂಪನ ಅದನ್ನಲ್ಲೇ ಇರುತ್ತದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಫಸ್ಟು ಬ್ರಹ್ಮ ಅಂದರೆ ಏನು ಅಂತ ಮುಂಚೆ ಸ್ಟಾರ್ಟಿಂಗ್ ದಿವಸ ಕೂಡ ನಾವು ತಿಳ್ಕೊಂಡಿದ್ವಿ. ಈಗ ಅದನ್ನೇ ಮತ್ತೆ ಇನ್ನೊಂದು ಸತಿ ವಿವರಣೆ ಬರ್ತಾಯಿದೆ. ಶುದ್ಧ ಅರಿವಿನ ಅವ್ಯಕ್ತ ಅಕ್ರಿಯ ನಿರಾಕಾರ ಭಾವರಹಿತ ಸ್ವರೂಪವು ಬ್ರಹ್ಮ ಎಂದರೆ ಶುದ್ಧ ಅರಿವು, ಶುದ್ಧ ಜ್ಞಾನ. ಅರಿವು ಅಂದರೆ ಜ್ಞಾನ ಸ್ವರೂಪ. ಈಗ ಯಾರಾದರೂ ನಮಗೆ ಹೊಡೆದ್ರೆ ಅಪ್ಪ ನನಗೆ ನೋವಾಯಿತು ಅಂತೀವಿ. ನೋವು ಎಷ್ಟು ಕೆ ಜಿ ಆಯಿತು, ಯಾವ ಕಲ್ಲರಲ್ಲಿದೆ ಅಂತ ಹೇಳಿದ್ರೆ ಹೇಳಕ್ಕೆ ಬರುತ್ತಾ? ಇಲ್ಲ. ಅದು ಕಲ್ಲರೂ ಇಲ್ಲ, ಅದಕ್ಕೆ ಎಷ್ಟು ಕೆ ಜಿ ಅಂತ ತೂಕನೋ ಅನ್ನೋದಕ್ಕಾಗೋದಿಲ್ಲ. ಬಟ್ ನೋವು ಅನ್ನೋದು ಒಂದಿದೆ, ನೋವು ಅನ್ನೋ ಒಂದು ವಸ್ತು ಇದೆ ಅನ್ನೋದು ಗೊತ್ತಲ್ಲ ನಮಗೆ. ಅವೆಲ್ಲ ಅವು ಭಾವ ಸ್ವರೂಪ, ಜ್ಞಾನ ಸ್ವರೂಪದಲ್ಲಿ. ಸುಖ ಅಂತೀವಿ, ಆ ಸುಖ ಎಷ್ಟು ಕೆ ಜಿ ಸುಖ ಆಯಿತು, ಅದನ್ನು ಕೆ ಜಿಯಲ್ಲಿ ತೂಕ ಹಾಕೋದಕ್ಕಾಗೋದಿಲ್ಲ. ಬಟ್ ಸುಖ ಅನ್ನೋದು ಒಂದು ವಸ್ತು ಇದೆ ಅಂತ ನಮಗೆ ಗೊತ್ತಲ್ಲ, ಅರಿವಿದೆ ಅಲ್ಲ. ಅದರ ಅರಿವಿದೆ ಅಲ್ಲ, ಜ್ಞಾನ ಇದೆ ಅಲ್ಲ. ಅಂಥದ್ದೇ ನಮ್ಮ ಆತ್ಮ ಸ್ವರೂಪವು ಕೂಡ ಅಂಥದ್ದೇ ಒಂದು ಅರಿವು, ಸಚ್ಚಿದಾನಂದ ಸ್ವರೂಪ ಅಂತ. ಅದರಲ್ಲಿ ಸತ್ ಅಂದರೆ ಇರುವಿಕೆ. ಆ ಇರುವಿಕೆಯ ಅರಿವೇ ಚಿತ್ ಸ್ವರೂಪ, ಕಾನ್ಷಿಯಸ್ನೆಸ್, ಎಕ್ಸಿಸ್ಟೆನ್ಸ್. ನಾವಿದ್ದೀವಿ, ಮೈಕ್ ಇದೆ, ಪುಸ್ತಕ ಇದೆ, ಟೇಬಲ್ ಇದೆ, ಎಲ್ಲದರಲ್ಲೂ ಇದೆ ಇರುವಿಕೆ ಅನ್ನೋದು ಎಲ್ಲದರಲ್ಲೂ ಕಾಮನ್ ಆಗಿರುತ್ತೆ. ನಾನು ಇದ್ದೀನಿ ಅನ್ನೋ ವಿಷಯ ನಮ್ಗೆ ಅದರ ಅರಿವು ಕೂಡ ಇದೆ.
ಜ್ಞಾನ ಸ್ವರೂಪಗಳು. ಅಯ್ಯೋ ನಾನು ಇದ್ದೀನಿ ಬಟ್ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಇದೀನೋ ಇಲ್ಲ ಅಂತ ಆ ಥರ ಏನಿಲ್ಲ. ನಾನು ಇದ್ದೀನಿ, ನಾನು ಇದ್ದೀನಿ ಅನ್ನೋ ವಿಷಯ ಕೂಡ ನನಗೆ ಗೊತ್ತಾಗ್ತಾ ಇದೆ. ನಾನು ಇಲ್ಲ, ನಾನು ಇಲ್ಲದಿರೋ ಆಗೋಗಿದ್ದೆ ಅನ್ನೋ ಅನುಭವ ಯಾರಿಗೂ ಇಲ್ಲವೇ ಇಲ್ಲ. ಆತ್ಮಾನುಭೂತಿಯಿಂದ ಒಂದು ಸೆಕೆಂಡ್ ನಾವು ಹೊರಗಡೆ ಬಂದೇ ಇಲ್ಲ. ಅರಿವು ಇದ್ದೀವಿ, ಅಂಥದ್ದೊಂದು ಸ್ವರೂಪ. ನಾವು ಅದಕ್ಕೆ ಅಂಥ ಅರಿವನ್ನು ನಾವು ಇಂದ್ರಿಯಗಳಿಂದ ಹುಡುಕೋ ಪ್ರಯತ್ನ ಮಾಡ್ತಾ ಇರ್ತೀವಿ, ಬುದ್ಧಿಯಿಂದ ಹುಡುಕೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದೆಲ್ಲ ವ್ಯರ್ಥ ಆಗುತ್ತೆ. ನಿಜವಾದ ಬ್ರಹ್ಮ ಸ್ವರೂಪ ಅಂದರೆ ಶುದ್ಧ ಅರಿವು ಮತ್ತು ಅವ್ಯಕ್ತ. ಅವ್ಯಕ್ತ ಅಂದರೆ ಅನ್ಮ್ಯಾನಿಫೆಸ್ಟೆಡ್ ಅಂದ್ಬಿಟ್ಟು. ವ್ಯಕ್ತ ಆಗೋದಂದರೆ ಮ್ಯಾನಿಫೆಸ್ಟ್ ಆಗೋದಂದರೆ, ಇವಾಗ ಯಾವುದೇ ಒಂದು ಸ್ವರೂಪ ಅದರ ಜ್ಞಾನ ಆಗೋಯ್ತಂದರೆ ಅದು ವ್ಯಕ್ತ ಆಗೋಯ್ತು ಅಂದ್ಬಿಟ್ಟು. ನಮಗೆ ಬುದ್ಧಿ ಮನಸ್ಸು, ನಮ್ಮ ಹತ್ರ ಏನೇನಿದೆ ಜ್ಞಾನ ಹೊಂದೋದಕ್ಕೆ, ಬುದ್ಧಿ ಮನಸ್ಸು ಚಕ್ಷುರೇಂದ್ರಿಯ ಶ್ರೋತ್ರೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು. ಈ ಪಂಚ ಜ್ಞಾನೇಂದ್ರಿಯಗಳಿಂದ ನಮಗೆ ಎಲ್ಲ 5 ಪ್ರಕಾರದ ಜ್ಞಾನ ಆಗ್ತಾ ಇರುತ್ತೆ. ತ್ವಚ ಇರುತ್ತೆ, ತ್ವಗೀಂದ್ರಿಯದಲ್ಲಿ ಸ್ಪರ್ಶದ ಜ್ಞಾನ ಆಗ್ತಾ ಇರುತ್ತೆ, ಕಣ್ಣಿಂದ ರೂಪದ ಜ್ಞಾನ ಆಗ್ತಾ ಇರುತ್ತೆ, ಕಿವಿಯಿಂದ ಶಬ್ದದ ಜ್ಞಾನ ಆಗ್ತಾ ಇರುತ್ತೆ, ನಾಸಿಕೆಯಿಂದ ಸ್ಮೆಲ್ಲಿನ ಜ್ಞಾನ ಆಗ್ತಾ ಇರುತ್ತೆ, ನಾಲಿಗೆಯಿಂದ ರುಚಿಯ ಜ್ಞಾನ ಆಗ್ತಾ ಇರುತ್ತೆ. ಇವು 5 ನಮಗೆ ಇನ್ಪುಟ್ ಡಿವೈಸು. ಈ 5 ಇಂದ್ರಿಯಗಳು ಪ್ಲಸ್ ಮನಸ್ಸು ಬುದ್ಧಿ, ಇವುಗಳಿಂದಲೇ ನಮಗೆ ಯಾವುದಾದ್ರೂ ಒಂದು ವಸ್ತುವಿನ ಜ್ಞಾನ ಆಗೋದು. ಈ 5 ಇಂದ್ರಿಯಗಳು ಮನಸ್ಸು ಬುದ್ಧಿಗೆ ಏನಾದರೂ ಜ್ಞಾನ ಆಗಬೇಕಂದ್ರೆ ಅದರಲ್ಲಿ ಜಾತಿ ಆದರೂ ಇರಬೇಕು, ಗುಣಗಳಾದರೂ ಇರಬೇಕು, ಇಲ್ಲ ಯಾವುದಾದ್ರೂ ಧರ್ಮಗಳಿರಬೇಕು, ಕಲರ್ ರೂಪ ಇರಬೇಕು, ಆಕಾರ ಇರಬೇಕು. ಬಟ್ ಪರಮಾತ್ಮನಲ್ಲಿ ಯಾವುದೇ ಪ್ರಕಾರದಂಥ ಜಾತಿ ಅಂದರೆ ಪಶುತ್ವ ಜಾತಿ, ಮನುಷ್ಯತ್ವ ಜಾತಿ ಅಂತ. ಒಂದಕ್ಕಿಂತ ಅನೇಕಾನುಗತಂ ಏಕಂ. ಒಂದು ವಸ್ತು ಆಗಿರಬೇಕು, ಅದು ಎಲ್ಲದರಲ್ಲೂ ಅನುಗತವಾಗಿರಬೇಕು. ಈಗ ಮನುಷ್ಯರಿದ್ದೀವಿ, ನಾವು ಮನುಷ್ಯರು 850 ಕೋಟಿ ಜನ ಮನುಷ್ಯರಿದ್ದೀವಿ, ಅನೇಕ ಇದ್ದೀವಿ. ಆ ಅನೇಕರಲ್ಲೂ ಒಂದೇ ಒಂದು ಕಾಮನ್ ಆಗಿದೆ, ಮನುಷ್ಯತ್ವ ಅನ್ನೋದು. ಅದಕ್ಕೆ ಮನುಷ್ಯತ್ವ ಅನ್ನೋದನ್ನು ಜಾತಿ ಅಂತಾರೆ. ಪಶುಗಳೆಲ್ಲ ಪ್ರಾಣಿಗಳಲ್ಲೂ ಪಶುತ್ವ ಅನ್ನೋದು ಒಂದು ಜಾತಿ ಇರುತ್ತೆ. ಜಾತಿ ಅಂದರೆ ಮಿನಿಮಮ್ 2 ಇರಬೇಕು. ಒಂದಕ್ಕಿಂತ ಹೆಚ್ಚು ಯಾವುದಾದ್ರೂ ಇನ್ನೊಂದು ವಸ್ತು ಇದ್ದರೆ ಅದಕ್ಕೆ ಜಾತಿಯು ಬರುತ್ತೆ. ಆದರೆ ಪರಮಾತ್ಮ ಒಂದೇ ಇದ್ದಾನೆ, ಸಿಂಗಲ್ ಪೀಸ್. ಆ ಪರಮಾತ್ಮನ ಥರ ಇನ್ನೊಂದು ಪೀಸ್ ಇಲ್ಲವೇ ಇಲ್ಲ. ಆದ್ದರಿಂದ ಅದರಲ್ಲಿ ಜಾತಿಗಳಿರೋದಿಲ್ಲ, ತ್ರಿಗುಣ ಗುಣಗಳಿರೋದಿಲ್ಲ, ಆಕಾರ ಇರೋದಿಲ್ಲ, ಮತ್ತು ರೂಪ ಇರೋದಿಲ್ಲ. ಇನ್ನು ಮತ್ತು ನಮ್ಮ ಮನಸ್ಸು ಬುದ್ಧಿಗಳಿಗೆ ಇಂದ್ರಿಯಗಳಿಗೆ ಆ ಥರ ಇದ್ದರೆ ಮಾತ್ರ ಜ್ಞಾನ ಆಗೋದು. ಇಲ್ಲಾಂದರೆ ಇವು ಜ್ಞಾನವನ್ನು ಪಡೆಯೋದಕ್ಕಾಗೋದಿಲ್ಲ. ಅದಕ್ಕೆ ಈ ಇಂದ್ರಿಯಾದಿಗೆ ಅಗೋಚರ ತತ್ವ ಆಗಿರುತ್ತೆ. ಅದಕ್ಕೆ ಪರಮಾತ್ಮನ ಸ್ವರೂಪ ಅವ್ಯಕ್ತ ಸ್ವರೂಪ. ಸುಮಾರು ಜನ ಒಂದು 4-5 ಪುಸ್ತಕ ಓದಿಬಿಟ್ಟು ನನಗೆ ಜ್ಞಾನ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಎಲ್ಲಿ ಜ್ಞಾನ ಆಗಿದೆ? ಬುದ್ಧಿಯಲ್ಲಿ ಜ್ಞಾನ ಆಗಿದೆ. ಬುದ್ಧಿಯಲ್ಲಿ ಜ್ಞಾನ ಆಗಿದೆ ಅಂದರೆ ಅದು ನಿನಗೆ ಪರಿಚಿನ್ನ ಜ್ಞಾನ ಆಗಿದೆ, ಅದು ವ್ಯಕ್ತ ಆಗೋದಲ್ಲ. ಬುದ್ಧಿ ನಿನಗೆ ಜ್ಞಾನ ಆಗಿಬಿಟ್ಟಿದೆ, ಅದು ವ್ಯಕ್ತ ಆಗೋದು. ಅದು ನೀನು ಜ್ಞಾನಾಭಾಸದಿಂದ ಸಂತುಷ್ಟಿ ಆಗಿದೆಯಾ? ಆ ಥರ ಅಲ್ಲ. ರಾತ್ರಿ ಹೊತ್ತು ಡೀಪ್ ಸ್ಲೀಪಲ್ಲಿ ಸುಷುಪ್ತ ವ್ಯವಸ್ಥೆಯಲ್ಲಿ ಮಲ್ಕೊಂಡಿರ್ತೀವಿ, ಆದರೆ ನಾವು ಶರೀರದ ಅರಿವಿರೋದಿಲ್ಲ, ಮನಸ್ಸು ಬುದ್ಧಿಲಿರೋದಿಲ್ಲ. ಆವಾಗೇನಾದರೂ ಹೌದು ನಾನೀಗ ಸಚ್ಚಿದಾನಂದ ಸ್ವರೂಪ, ನಾನು ಆನಂದವಾಗಿದ್ದೀನಿ ನನ್ನ ಅರಿವು ಕೂಡ ನಮಗದು ವ್ಯಕ್ತ ಆಗೋದಿಲ್ಲ. ಬಟ್ ಎದ್ದ ಮೇಲೆ ಗೊತ್ತಾಗುತ್ತೆ, ಆ ಸಮಯದಲ್ಲಿ ನಾನಿದ್ದೆ, ನನಗೆ ಯಾವುದೂ ದುಃಖಗಳು ಬಂದಿಲ್ಲ ಅಂದ್ಬಿಟ್ಟು. ಇಂದ್ರಿಯಗಳು ಬಂದಾಗ ಅದು ವ್ಯಕ್ತ ಮಾಡ್ಕೊತೀವಿ ನಾವು, ಸ್ಮರಣ ಆಗುತ್ತೆ, ಪ್ರತ್ಯಭಿಜ್ಞೆ ಅಂತಾರೆ ಸ್ಮರಣದಿಂದ. ಆ ಸುಷುಪ್ತಿ ಅವಸ್ಥೆಯಲ್ಲಿ ಅದು ನಾನು ಅನ್ನೋ ವ್ಯಕ್ತತ್ವ ಕೂಡ ಇರಲಿಲ್ಲ. ಅಂಥ ಜ್ಞಾನ ಆಗಬೇಕು ನಿನಗೆ. ಬುದ್ಧಿಯಲ್ಲಿ ಅಲ್ಲ ಜ್ಞಾನ ಆಗಬೇಕು. ಬುದ್ಧಿಯಲ್ಲಿ ಜ್ಞಾನ ಆಗಿದೆ ಅಂದರೆ ನಿನಗಿನ್ನೂ ಅದು ವ್ಯಕ್ತವಾದಂಥ ಚೈತನ್ಯ, ಪರಿಚಿನ್ನ ಚೈತನ್ಯನೇ. ಅದು ಜ್ಞಾನ ಅಲ್ಲ, ಜ್ಞಾನಾಭಾಸ. ಆದ್ದರಿಂದ ಪರಮಾತ್ಮನು ಅವ್ಯಕ್ತನು, ವ್ಯಕ್ತನಾಗೋದಿಲ್ಲ, ಇಂದ್ರಿಯಗಳಿಂದ ವ್ಯಕ್ತನಾಗೋದಿಲ್ಲ, ಕೇವಲ ಲಕ್ಷಿತ ಆಗ್ತಾನಷ್ಟೇ. ಮತ್ತು ಅಕ್ರಿಯ, ಯಾವುದೇ ಪ್ರಕಾರವಾದಂಥ ಕ್ರಿಯೆಗಳಿರೋದಿಲ್ಲ. ನಮ್ಮಲ್ಲಿ ಶರೀರದಲ್ಲಿ ಕ್ರಿಯೆಗಳಾಗ್ತಿದೆ ಅಂದರೆ ಇನ್ನೂ ಅಜ್ಞಾನದ ಮೂಲಕದಿಂದಲೇ ಎಲ್ಲ ಕ್ರಿಯೆಗಳು ನಡೀತಾ ಇರುತ್ತೆ. ಯೋಗಿಗಳಂತಾರೆ ಊಗುತ್ತೆ ಜೀವುಡು ಊಗ್ಕುಂಟೆ ದೇವರು. ನಾವಿನ್ನೂ ಊಗ್ತಾನೇ ಇದ್ದೀವಿ, ಅಲ್ಲಿ ಇಲ್ಲಿ ಸುತ್ತಾಡ್ತಾನೇ ಇದ್ದೀವಿ, ಶರೀರದಲ್ಲಿ ಕ್ರಿಯೆಗಳಾಗ್ತಾನೆ ಇದ್ದಾವೆ. ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿರುವಂಥ ಯೋಗಿಗಳು ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡ್ರೆ ಕದಲದಿರ ಹಂಗೆ ಇದ್ಬಿಟ್ಟಿರ್ತಾರೆ, ಅವ್ರ ಸ್ವರೂಪದಲ್ಲಿ ಇದ್ಬಿಟ್ಟಿರ್ತಾರೆ. ಕ್ರಿಯಾರಹಿತವಾದ ಸ್ವರೂಪದಲ್ಲಿ ಇದ್ಬಿಡ್ತಾರೆ, ಅಕ್ರಿಯ ಸ್ವರೂಪ. ಮತ್ತು ನಿರಾಕಾರ, ಯಾವುದೇ ಪ್ರಕಾರವಾದಂಥ ಶೇಪುಗಳಿರೋದಿಲ್ಲ, ನಿರಾಕಾರವಾಗಿರ್ತಾನೆ ಪರಮಾತ್ಮ. ಮತ್ತು ಭಾವರಹಿತ ಸ್ವರೂಪ. ಭಾವಗಳಲ್ಲಿ ಮುಳುಗೋಗ್ತಾ ಇರ್ತೀವಿ, ಎಮೋಷನ್ಗಳಲ್ಲಿ.
ಉಪಾಸನೆಯೆಲ್ಲ ಭಾವದಿಂದ ಮಾಡಬೇಕಾಗುತ್ತೆ. ಬಟ್ ಆ ಪರಮಾತ್ಮ ಭಾವರಹಿತನಾಗಿದ್ದಾನೆ, ಎಮೋಷನ್ಗಿಂತನೂ ಬಿಯಾಂಡ್. ಆ ಎಮೋಷನನ್ನು ಕೂಡ ದಾಟಿ ಆ ಸ್ಥಿತಿಗೆ ಹೋಗಬೇಕು. ಯಾವುದೇ ಒಂದು ಮನಸ್ಸು ಬುದ್ಧಿಗಳಿಂದ ಭಾವನೆ ಮಾಡುವಂಥ ವಸ್ತು ಅಲ್ಲ, ಕೇವಲ ಲಕ್ಷಿತ ಅಷ್ಟೇ. ಭಾವಶೂನ್ಯ ಸತ್ ಭಕ್ತಿ ಉತ್ತಮ ಅಂತ ರಮಣ ಮಹರ್ಷಿ ಉಪದೇಶ ಅಂತಾರೆ. ಅಂಥ ಸ್ಥಿತಿಗೆ ಹೋಗಬೇಕು. ಆವಾಗ ನಿನಗೆ ಸಮಸ್ಯೆಗಳು ದುಃಖ ನಿವೃತ್ತಿ ಆಗುತ್ತೆ. ಅದಕ್ಕೆ ಇದು ಬ್ರಹ್ಮ ಅಂದರೆ ಇಷ್ಟೊಂದು ಡೀಟೇಲ್ಸ್ ಇರುತ್ತೆ. ಮತ್ತು ಶಕ್ತಿ ಅಂದರೆ ಶುದ್ಧ ಅರಿವಿನ ವ್ಯಕ್ತ. ಶಕ್ತಿ ಅಂದರೆ ವ್ಯಕ್ತ ಆಗ್ತದೆ. ಮಾಯ ವಿಶಿಷ್ಟ ಚೈತನ್ಯ ಅಲ್ಲ, ಸಗುಣ ಸಾಕಾರ ರೂಪಗಳೆಲ್ಲ ಮಾಯ ವಿಶಿಷ್ಟ ಚೈತನ್ಯ ಆಗಿಬಿಟ್ಟು ಈಶ್ವರ, ಬ್ರಹ್ಮ, ವಿಷ್ಣು, ದೇವಿ ಇವರೆಲ್ಲ ವ್ಯಕ್ತ ಆಗ್ತಾರೆ. ಅವರೊಂದು ರೂಪ ನಮಗೆ ಮನಸ್ಸಲ್ಲಿ ಐಡಿಯಾ ಇದೆ, ಅವರು ಈ ಸೃಷ್ಟಿಯನ್ನು ಹುಟ್ಟಿಸಿರುವಂಥ ಕರ್ತ ಅನ್ನೋ ಭಾವನೆ ಇದೆ. ಅವರೆಲ್ಲರ ಜ್ಞಾನ ನಮ್ಗೆ ಆಗ್ತಾ ಇರುತ್ತೆ. ಅವರೆಲ್ಲರ ಜ್ಞಾನ ಆಗೋದ್ರಿಂದ ಅವರೆಲ್ಲ ವ್ಯಕ್ತವಾದಂಥ ಸ್ವರೂಪಗಳು. ಆದರೆ ನಿರ್ಗುಣ ನಿರಾಕಾರ ಸ್ವರೂಪನಾದ ಪರಮಾತ್ಮನು ಅವ್ಯಕ್ತ ಸ್ವರೂಪನು, ಅವ್ಯಕ್ತ ಚೈತನ್ಯ. ಆದ್ದರಿಂದ ಈಗ ಶಕ್ತಿ ಅಂದರೆ ಅರಿವಿನ ಶುದ್ಧ ಅರಿವಿನ ವ್ಯಕ್ತ ಪ್ರಕಟ ಆಗೋದು. ಸಕ್ರಿಯ ಕ್ರಿಯೆಗಳಿರ್ತವೆ. ಮತ್ತು ಬ್ರಹ್ಮ ಸೃಷ್ಟಿ ಮಾಡ್ತಾ ಇರಬೇಕು, ವಿಷ್ಣು ಮೈಂಟೈನ್ ಮಾಡ್ತಾ ಇರಬೇಕು, ರುದ್ರ ಪ್ರಳಯ ಮಾಡ್ತಾ ಇರಬೇಕು, ಕ್ರಿಯೆಗಳು ಮಾಡ್ತಾ ಇರ್ತಾರೆ. ಸಾಕಾರ ಆಕಾರಗಳು ಕೂಡ ಇರ್ತವೆ. ಮತ್ತು ಭಾವರಹಿತ ಸ್ವರೂಪವು ಪರಬ್ರಹ್ಮನು ಕ್ರಿಯಾರಹಿತನು, ಅವನಿಗೆ ಸೃಷ್ಟಿಯ ರಚಿಸುವ ಲೀಲೆಯುಂಟಾಗಲು ಕ್ರಿಯಾಶೀಲನಾಗುವನು. ಯಾವಾಗ ನಿರ್ಗುಣ ನಿರಾಕಾರ ಸ್ವರೂಪ ಮತ್ತು ಈ ಮಾಯ ಎರಡು ಸೇರ್ಕೊಂಡ್ಬಿಡ್ತಾವೋ, ಇವೆರಡು ಮಾಯಾ ವಿಶಿಷ್ಟ ಚೈತನ್ಯದಿಂದ ಸಗುಣ ಸಾಕಾರ ರೂಪದಲ್ಲಿ ಪರಮಾತ್ಮ ಪ್ರಕಟ ಆಗ್ತಾನೆ, ಅವತಾರ ತಗೊಳ್ತಾನೆ. ಮತ್ತು ಹಾಗೆ ಅವನ ಶಕ್ತಿಯು ಸ್ತ್ರೀ ಆಕಾರದಿಂದ ಪ್ರಕಟವಾಗುವುದು. ಅವಳೇ ಚಿಚ್ಚಕ್ತಿಯು. ಆ ಶಕ್ತಿಯನ್ನು ಮಾಯಾಶಕ್ತಿ ಇರುತ್ತಲ್ಲ, ಅದು ಶ್ರೀಶಕ್ತಿ, ಸ್ತ್ರೀ ರೂಪದಿಂದ ಅದು ಪ್ರಕಟ ಆಗುತ್ತೆ. ಅದನ್ನೇ ಚಿಚ್ಚಕ್ತಿ ಅಂತಾರೆ. ಬ್ರಹ್ಮನು ಈ ಶಕ್ತಿಯಿಂದ ನಿತ್ಯಾನಂದವ ಭೋಗಿಸುವನಾದುದರಿಂದ ಶಕ್ತಿಯು ಬ್ರಹ್ಮನಿಗೆ ಅರ್ಧಾಂಗಿ ಎನಿಸುವುದು. ಯಾಕೆ ಶಕ್ತಿ ಅರ್ಧಾಂಗಿ ಪರಮಾತ್ಮನಿಗೆ ಅಂದರೆ, ಈ ಶಕ್ತಿಯ ಒಂದು ಮಿಲನದಿಂದನೇ ಆತ ನಿತ್ಯಾನಂದವನ್ನು ಅನುಭವಿಸ್ತಾ ಇರ್ತಾನೆ. ಯಾಕಂದರೆ ವಿದ್ಯೆ ಇರುತ್ತೆ ಬ್ರಹ್ಮನಲ್ಲಿ. ಮಾಯೆ ನಿರ್ಗುಣ ನಿರಾಕಾರ ಪರಮಾತ್ಮನ ಸಗುಣ ಸಾಕಾರಕ್ಕೆ ಬಂದರೂ ಕೂಡ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಆತನೇ ಮಾಯೆಯನ್ನು ಕಂಟ್ರೋಲ್ ಮಾಡ್ತಾನೆ. ಈ ಚಿಚ್ಚಕ್ತಿಗೆ ಪುರುಷ, ಸ್ತ್ರೀ ಎಂಬ ಎರಡು ರೂಪ ಉಂಟು. ಪುರುಷ ರೂಪವು ವಿಷ್ಣು, ಹರಿ, ನಾರಾಯಣವೆಂಬ ಪರ್ಯಾಯ ನಾಮವುಳ್ಳ ಒಂದೇಯಾಗಿರುವುದು. ಆ ಪುರುಷ ರೂಪಕ್ಕೆ ನಾವು ನಾರಾಯಣ, ಹರಿ ಅಂತ ಹೆಸರಿಟ್ಕೊಳ್ತೀವಿ. ಬ್ರಹ್ಮನು ಮತ್ತು ಸ್ತ್ರೀ ರೂಪವು ಭವಾನಿ. ಸ್ತ್ರೀ ರೂಪವು ಭವಾನಿ, ಕಾಳಿ, ದುರ್ಗಾದಿ ಅನೇಕ ಪ್ರಕಾರವಾಗಿರುವುದು. ಚಿಚ್ಚಕ್ತಿಯ ಸ್ಥೂಲ ರೂಪವೇ ಪಾರ್ವತಿ ಎನಿಸುವಳು. ಸ್ಥೂಲ ರೂಪ ಎನ್ನುತ್ತದೆ ಪಾರ್ವತೀ ದೇವಿ. ಬ್ರಹ್ಮನು ಕರಗಿದ ತುಪ್ಪದಂತೆ ನಿರಾಕಾರ ಸದ್ಗುಣ ಸ್ವರೂಪನು. ಶಕ್ತಿಯು ಹೇರ್ತ ತುಪ್ಪದಂತೆ ಸಾಕಾರ ಸಗುಣ ಸ್ವರೂಪಗಳು. ಕರಗಿದ ತುಪ್ಪ ಹೇರ್ತ ತುಪ್ಪಗಳಲ್ಲಿ ಭೇದವಿಲ್ಲದಂತೆ ಶಿವಶಕ್ತಿಯರಲ್ಲಿ ಸ್ವರೂಪದಿಂದ ಎಂದೂ ಭೇದವಿಲ್ಲ. ಅದಕ್ಕೆ ಶಕ್ತಿಗೂ ಶಿವನಿಗೂ ಯಾವುದೇ ಪ್ರಕಾರದಂಥ ಭೇದವಿರೋದಿಲ್ಲ. ಎರಡೂ ಸಮವಾಗಿದೆ, ಎರಡೂ ಒಂದೇ ಆಗಿರುತ್ತೆ. ದುರ್ಘಟ ಸಂಪಾದನ ಸಮರ್ಥ ಶಕ್ತಿ ವಿಶೇಷತಃ ವಿಶ್ವವೆಲ್ಲ ಲೀಲಾ ಮಾತ್ರದಿಂದ ಯಾವುದರಿಂದ ಹುಟ್ಟುತ್ತದೆಯೋ, ಪ್ರಳಯದಲ್ಲಿ ಯಾವುದರಲ್ಲಿ ಲಯವಾಗುವುದೋ ಅದು ಮಾಯೆಯು. ಭೇದ ಜ್ಞಾನವನ್ನುಂಟು ಮಾಡುವುದೇ ಮಾಯೆಯು. ನಮಗೆ ನಾನು ಬೇರೆ, ನೀನು ಬೇರೆ, ಅವರು ಬೇರೆ ಅಂತೆಲ್ಲ ಭೇದ ಬುದ್ಧಿ ಎಲ್ಲ ಏನೆಲ್ಲ ಉಂಟಾಗ್ತಾ ಇದೆಯೋ ಅದೆಲ್ಲ ಮಾಯೆ ಕಾರ್ಯ. ಅದಕ್ಕೆ ಮಾಯೆಯನ್ನು ತುಂಬ ಲೈಟಾಗಿ ತಗೋಬಾರ್ದು. ಶಂಕರಾಚಾರ್ಯ ಭಗವಾನರು ಮಾಯೆ ಮಿಥ್ಯಾ 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 ಅಂತೆಲ್ಲ ಸಿಕ್ಕಾಪಟ್ಟೆ ತಿರಸ್ಕಾರ ಮಾಡಿಬಿಟ್ರೆ, ಒಂದು ಸತಿ ಕಾಶಿನಲ್ಲಿ ಅವ್ರಿಗೆ ಊಟ ಸಿಗಲಿಲ್ಲ, ಭಿಕ್ಷೆ ಕೂಡ ಸಿಗಲಿಲ್ಲ. ಆವಾಗ ಅವರಿಗೆ ಅರ್ಥ ಏನು ಇವತ್ತು ಇಷ್ಟು ಕಠಿಣವಾಗಿದೆ, ಎಲ್ಲಿ ಹೋದರೂ ಕೂಡ ಭಿಕ್ಷೆ ಕೂಡ ಸಿಗ್ತಾ ಇಲ್ಲ ಅಂತ. ಆವಾಗ ಅವ್ರು ನೆನಪಾಯಿತು, ಶಕ್ತಿಯನ್ನು ಮಾಯಾ ಶಕ್ತಿಯನ್ನು ಸಿಕ್ಕಾಪಟ್ಟೆ ಖಂಡನೆ ಮಾಡಿಬಿಟ್ಟಿರ್ತಾರೆ ಅವರು. ಆವಾಗಿನ ಮತ್ತೆ ಮೊದಲನೇ ಸ್ಥಿತಿನೇ ಅನ್ನಪೂರ್ಣ ಸ್ತೋತ್ರ ಸ್ಟಾರ್ಟ್ ಮಾಡಿದ್ರು, ದೇವಿ ಸ್ತುತಿ. ಅನ್ನಪೂರ್ಣ ಸ್ತೋತ್ರ ಮಾಡಿದ ಮೇಲೆ ಇನ್ನು ಮತ್ತೆ ಅದಕ್ಕೆ ಯಾವುದೇ ಶರೀರ ನಿರ್ವಹಣೆ ಸಲುವಾಗಿ ಯಾವುದೇ ಕಷ್ಟಗಳು ಬರಲಿಲ್ಲ. ವಿವೇಕಾನಂದನೂ ಅಷ್ಟೇ, ಎಲ್ಲವೂ ಮಿಥ್ಯ ಆದಮೇಲೆ ಭಕ್ತಿ ಯಾಕೆ, ಉಪಾಸನೆ ಯಾಕೆ, ದೇವಿ ಯಾಕೆ ಅಂತೆಲ್ಲ ಆಗ್ತಾ ಇರ್ತಾರೆ. ನೋಡು, ನೀನು ನಿನ್ನ ಶರೀರದ ಮೇಂಟೆನೆನ್ಸ್ ಸಲುವಾಗಿ ನೀನು ಉಪಾಸನೆ ದೇವಿಯ
ಕೃಪೆ ಇಲ್ಲ ಅಂದರೆ ನೀನು ಸಿಕ್ಕಾಪಟ್ಟೆ ತುಪ್ಪಲು ಪಡಬೇಕಾಗುತ್ತೆ. ನನಗೂ ನೋಡು, ನನಗೆ ಈ ಶರೀರದ ಮೇಂಟೆನೆನ್ಸ್ ಬಗ್ಗೆ ನನಗೆ ಅಸಲು ಚಿಂತೆನೇ ಇಲ್ಲ, ಎಲ್ಲ ನನ್ನ ದೇವಿನೇ ನೋಡ್ಕೊತಾಳೆ ಅಂದ್ಬಿಟ್ಟು ಆ ಮಾಯೆಯನ್ನು ಅಹಂಕಾರದಿಂದ ತೆಕ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಎಲ್ಲರೂ ಫೇಲ್ ಆಗಿಬಿಡ್ತಾರೆ. ಮಾಯೆಗೆ ಸರೆಂಡರ್ ಆಗಿಬಿಡ್ಬೇಕು ನೀನು. ಸಾಮಾನ್ಯ ಎಲ್ಲ ಶ್ರುತಿನೇ ಹೆದರ್ಕೊಂಡ್ಬಿಡುತ್ತೆ ಮಾಯೆ ಶಕ್ತಿಯನ್ನು. ಸನ್ನಾಪ್ಯ ಸನ್ನ ಉಭಯಾತ್ಮಿಕಾನೋ ಭಿನ್ನಾಪ್ಯ ಭಿನ್ನ ಉಭಯಾತ್ಮಿಕಾನೋ ಸಾಂಗಾಪ್ಯನಾಂಗಾಭಯಾತ್ಮಿಕಾನೋ ಮಹದದ್ಭುತ ಅನಿರ್ವಚನೀಯ ರೂಪ ಅಂತ. ಅದ್ಭುತವಾದಂಥ ಶಕ್ತಿ, ಅನಿರ್ವಚನೀಯ. ಮಾಯೆಯನ್ನು ನೀನು ಏನು ಇಷ್ಟೇ ಹಿಂಗೆ ಅಂತ ನೀನು ಮೆಜರ್ಮೆಂಟ್ ಮಾಡೋದಕ್ಕಾಗೋದಿಲ್ಲ, ಕೊಳತೆಗೆ ಸಿಗೋದಿಲ್ಲ. ಅದು ನೀನು ಅದನ್ನು ನೀನು ಇಷ್ಟೇ ಅಂತ ಹೇಳೋದಕ್ಕಾಗೋದಿಲ್ಲ. ಅಷ್ಟು ಅಚಿಂತನೀಯವಾದಂಥ ಶಕ್ತಿ. ಎಂಥ ಅಂಥವ್ರು ತ್ರಿಮೂರ್ತಿಗಳೇ ಆ ಮಾಯೆ ಆಟ ಆಡಿಸ್ಬಿಟ್ಟಿದೆ ಅದು. ಆದ್ದರಿಂದ ಆ ಮಾಯೆಗೆ ನೀನು ಶರಣಾಗ್ಬಿಡು. ಆ ಮಾಯೆಯನ್ನು ನೀನು ಬ್ರಹ್ಮವಿದ್ಯಾ ಸ್ವರೂಪಿಣಿ ಅಂದುಬಿಟ್ಟು ಆ ಥರ ನೀನು ಅಪ್ರೋಚ್ ಆಗು. ಆವಾಗ ಮಾಯೆ ನಿನ್ನನ್ನು ತನ್ನ ಒಂದು ಶಕ್ತಿ ಪ್ರಭಾವದಿಂದ ನಿನ್ನ ಮುಕ್ತಿಯನ್ನು ಕೊಟ್ಟುಬಿಟ್ಟು ನೀನು ಏನು ಮೋಕ್ಷಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಗೆ ಅದಕ್ಕೆ ಸಹಕಾರ ಮಾಡ್ತಾ ಇರ್ತಾಳೆ. ಈ ಥರ ದೇವಿ ಬಗ್ಗೆ ಹೇಳ್ತಾರೆ. ಬಸವೇಶ್ವರನೇ ಮಾಯೆ ಎಂಬುದು ಮೂಲ ವಿದ್ಯೆ. ಮಾಯೆ ಎಂಬುದು ಮೂಲಾವಿದ್ಯೆ ಅಂತಾರೆ. ಅವಿದ್ಯಾದಲ್ಲಿ ಎರಡು ಪ್ರಕಾರ, ಎರಡು ವಿದ್ಯೆ ಇರುತ್ತೆ. ಮೂಲಾವಿದ್ಯಾ ತೂಲಾವಿದ್ಯಾ ಅಂತ. ಮುಖ್ಯವಾಗಿ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅಂತ ಎರಡು ಪ್ರಕಾರದಲ್ಲಿರುತ್ತೆ. ಆ ಥರ ಆ ಮಾಯೆಯೇ ಮೂಲಾವಿದ್ಯೆ, ಮೂಲ ಉಪಾಧಿ ಅಂದರೆ ಮೂಲ ನಿಮಿತ್ತ. ಈ ಜಗತ್ತಿಗೆ, ಈ ನಮಗೆ ಈ ಶರೀರ ಇವೆಲ್ಲ ಪ್ರಪಂಚಕ್ಕೆ ಮೂಲ ನಿಮಿತ್ತ. ಮೂಲ ಮಾಯೆ ಎನಿಸಿತು ಮೇಲಿನವಾಗಿರುವುದು, ಚಿಚ್ಚಕ್ತಿಯು ಚೈತನ್ಯವೆನಿಸುವುದು. ಇದು ಶುದ್ಧ ಸತ್ವವಾಗಿರುತ್ತೆ. ಚೈತನ್ಯ ನಿರ್ಗುಣ ನಿರಾಕರಿಸಲು ಶುದ್ಧ ಸತ್ವ ಪ್ರಧಾನವಾಗಿರುತ್ತೆ. ಮಾಯೆ ಮಲಿನ ಸತ್ವ ಇರುತ್ತೆ. ಮಾಯೆಯಲ್ಲಿ ಮಲಿನ ಸತ್ವ ಇರುತ್ತೆ. ಮಗನೇ ಬಸವೇಶ ಕೇಳು. ಬಸವೇಶ ಅಂದರೆ ನಂದಿ, ಶಿವನದ ನಂದಿ ಹೇಳ್ತಾ ಇರೋದು ಸ್ಟೋರಿ. ಅಗ್ನಿಯಲ್ಲಿ ಹುಟ್ಟಿದ ಉರಿಯು ಅಗ್ನಿಯ ಅಂಶವು ಪುನಃ ಅಗ್ನಿಯೇ ಆಗುವುದು. ಅಗ್ನಿಯಲ್ಲಿ ಬೆಂಕಿ ಹೀಟ್ ಇರುತ್ತಲ್ಲ, ಹೀಟು ಮತ್ತು ಸ್ವಲ್ಪ ಪ್ರಕಾಶ ಇರುತ್ತೆ. ಉಷ್ಣತ್ವ ಪ್ರಕಾಶತ್ವ ಬೆಂಕಿಯಲ್ಲದು ಸ್ವಾಭಾವಿಕವಾಗಿರುತ್ತೆ. ಅದೇ ಥರ ಅಂತೆ ಬ್ರಹ್ಮದಲ್ಲಿ ಪ್ರಕಟವಾದ ಚಿಚ್ಚಕ್ತಿಯು ಕಡೆಗೆ ಬ್ರಹ್ಮವೇ ಆಗುವುದು. ಬ್ರಹ್ಮದಿಂದನೇ ಅದು. ಈಗ ನಮಗೆ ಆ ಹೀಟು ಮತ್ತು ಆ ಪ್ರಕಾಶ ಎಲ್ಲಿಂದ ಬಂತು? ಅಗ್ನಿಯಿಂದ ಬಂತು. ಮತ್ತು ಅದು ಎಲ್ಲೋಗುತ್ತೆ? ಅಗ್ನಿಯಲ್ಲೇ ಲಯ ಆಗಿಬಿಡುತ್ತೆ. ಆ ಕಟ್ಟಿಗೆ ಉರಿಯೋದು ಪೂರ್ತಿ ಆದಮೇಲೆ ಮತ್ತೆ ಅದು ಅಲ್ಲೇ ಲಯ ಆಗಿಬಿಡುತ್ತೆ. ಅದೇ ಥರ ಮಾಯೆಯಿಂದ, ಬ್ರಹ್ಮನಿಂದ ಬಂದಂಥ ಈ ಮಾಯಾಶಕ್ತಿ ಮತ್ತು ಬ್ರಹ್ಮನಲ್ಲೇ ಲಯ ಆಗಿಬಿಡುತ್ತೆ. ಪ್ರಕಾಶಿಸುತ್ತಿರುವ ಚಿಚ್ಚಕ್ತಿಯ ಸಗುಣ ಬ್ರಹ್ಮವು ಮಾಯೆ ಎಂಬುದು ವೇದದಲ್ಲಿ ದೃಶ್ಯ ಬ್ರಹ್ಮನ ಉಪಾಧಿಯಹುದೆಂಬ ಹೇಳಿದ್ದನ್ನು ತಿಳಿಯುವ ನಾವು. ಆ ಪರಮ ನಿರ್ಗುಣ ನಿರಾಕಾರ ಸ್ವರೂಪನಿಗೆ ಅಲ್ಲಿ ಮಾಯೆಯೇ ಉಪಾಧಿ, ಮಾಯೆಯೇ ಆತನ ಉಪಾಧಿ. ಅದು ಆ ನಿಮಿತ್ತದಿಂದ ನಮಗೆ, ನಮ್ಮ ಜೀವರಿಗೆ ಏನು ಉಪಾಧಿ ಅಂದರೆ ನಮಗೆ ಅವಿದ್ಯ, ಅಜ್ಞಾನ. ನಮ್ಮ ಸ್ವರೂಪದ ಅಜ್ಞಾನವೇ ನಮಗೆ ಅದು ನಿಮಿತ್ತ. ಪರಮಾತ್ಮನಿಗೆ ಯಾಕೆ ಆತ ಶರೀರಗಳು ಯಾಕೆ ಬಂದುಬಿಟ್ಟಿದ್ದಾವೆ? ಆತ ಈ ಕೆಲಸ ಎಲ್ಲ ಸೃಷ್ಟಿ ಮಾಡೋ ಕೆಲಸ, ಪಾಲನೆ ಮಾಡೋ ಕೆಲಸ, ಸಂಹಾರ ಮಾಡೋ ಕೆಲಸ ಇವೆಲ್ಲ ಯಾಕೆ ಮಾಡ್ತಾ ಇದ್ದಾನೆ? ನಿರ್ಗುಣ ನಿರಾಕಾರ ಸ್ವರೂಪ ಧ್ಯಾನದಲ್ಲಿ ಸೈಲೆಂಟಾಗಿ ಕೊಡ್ಬೋದಾಗಿತ್ತಲ್ಲ, ಇವೆಲ್ಲ ಯಾಕೆ ಮಾಡ್ತಾರೆ? ಅಲ್ಲಿ ಮಾಯಾ ಉಪಾಧಿ ಇದೆ. ಮಾಯಾ ಉಪಾಧಿ ಇರೋದರಿಂದ ಪರಮಾತ್ಮನಲ್ಲಿ ಅಲ್ಲಿ ಕ್ರಿಯೆಗಳಾಗ್ತಾ ಇರ್ತವೆ. ಇಲ್ಲಿ ನಮಗೆ ಅವಿದ್ಯಾ ಉಪಾಧಿ ಜೀವನದಲ್ಲಿರೋದರಿಂದ ನಾವು ಅಜ್ಞಾನದಲ್ಲಿ ಇಲ್ಲೆಲ್ಲ ಕ್ರಿಯೆಗಳು ಮಾಡ್ತಾ ಇರ್ತೀವಿ. ಉಪಾಧಿ ಯಾವುದರ ಯೋಗದಿಂದ ವಸ್ತುವಿನ ಸತ್ಯ ಸ್ವರೂಪವು ವಿಶೇಷ ಹಾಗೂ ವಿಪರೀತವಾಗಿ ತೋರುವುದೋ ಅದು ಆ ವಸ್ತುವಿಗೆ ಉಪಾಧಿ ಎನಿಸುವುದು. ಈಗ ಮರುಭೂಮಿನಲ್ಲಿ ನಾವು ಅಲ್ಲಿ ಕೆಳಗಡೆ ನೋಡಿ ಉಸ್ಕಿ ಇರುತ್ತೆ, ಅಲ್ಲಿ ಸ್ಯಾಂಡ್ ಇರುತ್ತೆ. ಆದರೆ ಸೂರ್ಯಕಿರಣಗಳು ಬೆಳಗ್ಗೆ ಸ್ವಲ್ಪ ಜೋರಾಗಿ ಬಿಡೋಷ್ಟೊತ್ತಿಗೆ ಅಲ್ಲಿ ನೀರಿದ್ದಂಗೆ ಕಾಣಿಸುತ್ತೆ. ಇಲ್ಲಿ ಕೂಡ ಹೊಸ ಹೊಸ ಟಾರ್ ರೋಡಲ್ಲಿ ಬಿಸಿಲು ಜಾಸ್ತಿ ಆದಾಗ ಕಾರಲ್ಲಿ ಕೂತ್ಕೊಂಡು ಫ್ರೆಂಡ್ ಸೀಟಲ್ಲಿ ನೋಡ್ತಾ ಇದ್ದರೆ ಮುಂದುಗಡೆ ಎಲ್ಲ ಟಾರ್ ರೋಡೆಲ್ಲ ಒದ್ದೆ ಆದಂಗೆ, ನೀರಿಂದ ಒದ್ದೆ ಆದಂಗೆ ಕಾಣಿಸ್ತಾ ಇರುತ್ತೆ ಆ ಬಿಸಿಲಿನ ಎಫೆಕ್ಟಿಗೆ. ಫಸ್ಟ್ ಅದು ಮಣ್ಣು ಉಸ್ಕು ಥರ ಮರುಭೂಮಿಯಲ್ಲಿ ಯಾಕೆ ಕಾಣಿಸ್ಲಿಲ್ಲ? ನೀರು ಥರ ಯಾಕೆ ಕಾಣಿಸ್ತು? ಸೂರ್ಯಕಿರಣಗಳಿಂದ ಆ ಥರ ಏನದು ಮಣ್ಣು ಥರ ಕಾಣಿಸ್ತಾರೆ, ಬೇರೆಂದ್ರ ಥರ ಕಾಣಿಸ್ತು ಅಂತ. ಅದಕ್ಕೆ ಅಲ್ಲಿ ಆ ಮರುಮರೀಚಿಕದಲ್ಲಿ ಸೂರ್ಯಕಿರಣಗಳೇ ಉಪಾಧಿ. ಮತ್ತು ನಾವು ಸಚ್ಚಿದಾನಂದ ಸ್ವರೂಪ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಮೃತಸ್ಯ ಪುತ್ರಾಹ ಅಂತ, ಆನಂದ ಸ್ವರೂಪ, ಆನಂದ ರಸ, ಆನಂದ ಗಣ ಅಂತ.
ನಮ್ಮ ಆನಂದ ಸ್ವರೂಪ ಹೆಂಗಂದರೆ 24/7 365 24 ಗಂಟೆ ನಾವು ಕಂಟಿನ್ಯೂಸ್ಸಾಗಿ ಆನಂದವಾಗಿರುವಂಥ ಸ್ವರೂಪಗಳು. ಮತ್ತು ಅಂಥ ಆನಂದವಾಗಿರುವಂಥ ಸ್ವರೂಪಗಳು ಆ ಥರ ಕಾಣಿಸ್ತೀರ. ನಾನು ಅಲ್ಪಜ್ಞ, ನಾನು ಹುಟ್ಟು ಸಾಯೋನು, ನನಗೆ ಷಡ್ಭಾವ ವಿಕಾರಗಳಿದ್ದಾವೆ, ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತೆ ಅಂತ ಈ ಷಡ್ಭಾಗ ಎಲ್ಲ ವಿಕಾರಗಳಿರ್ತವೆ. ಇವೆಲ್ಲ ನಮಗೆ ಈ ಥರ ಕಾಣಿಸ್ತಾ ಇದ್ದಾವೆ. ನಾನು ಸಚ್ಚಿದಾನಂದ ಸ್ವರೂಪ, ನಾನು ನಿತ್ಯನು, ನನಗೆ ಹುಟ್ಟು ಸಾವಿಲ್ಲ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲ. ಅದಕ್ಕಿಂತ ಭಿನ್ನವಾಗಿ ಇದೆಲ್ಲ ನಮಗೆ ನಮ್ಮ ಶರೀರದಲ್ಲಿ ಇದು ಕಾಣಿಸ್ತಾ ಇದೆ. ಯಾವುದರಿಂದ ಕಾಣಿಸ್ತಾ ಇದೆ ಅಂದರೆ ಈ ಅಂತಃಕರಣದಿಂದ. ಅದೇ ಏನು ನಂಬ್ತೀರ ನೀವು ಅಂದರೆ ನೋಡಿ, ಮತ್ತೆ ಈಗ ಅಲ್ಲಿ ಹಗಲೊತ್ತು ಸೂರ್ಯಕಿರಣಗಳಿದ್ದರೆ ಮರುಭೂಮಿನಲ್ಲಿ ನೀರು ಕಾಣಿಸುತ್ತೆ, ಮತ್ತು ರಾತ್ರಿ ಸೂರ್ಯಕಿರಣಗಳಿಲ್ಲ ಅಂದರೆ ಅಲ್ಲಿ ಕಾಣಿಸೋದಿಲ್ಲ. ಇಲ್ಲಿ ನಮಗೆ ಈ ಶರೀರಗಳ ಭಾನ ಯಾವಾಗ ಆಗ್ತಾ ಇದೆ? ನಿದ್ದೆ ಎದ್ದ ಮೇಲೆ, ಜಾಗೃತ ಅವಸ್ಥೆ ಮತ್ತು ಸ್ವಪ್ನ ಅವಸ್ಥೆಯಲ್ಲಿ. ಅದೇ ಮತ್ತು ನಾವು ರಾತ್ರಿ ಮಲ್ಕೊಂಡ್ಬಿಟ್ರೆ, ಸುಷುಪ್ತಿ ಅವಸ್ಥೆ ಹೋಗ್ಬಿಟ್ರೆ, ಆವಾಗ ಈ ಮನಸ್ಸು ಬುದ್ಧಿಗಳಿಲ್ಲ ಅಂದರೆ ಜಗತ್ತು ಕೂಡ ಇಲ್ಲ, ಪ್ರಪಂಚನೇ ಮಾಯ ಆಗಿಬಿಟ್ಟಿರ್ತೇವೆ. ಅಂದರೆ ಈ ಮನಸ್ಸು ಬುದ್ಧಿಗಳಿದ್ರೇ ನಮಗೆ ಈ ಶರೀರದ ಭಾನ ಆಗುತ್ತೆ, ಜಗತ್ತು ಕಾಣಿಸುತ್ತೆ. ಇದು ಹೋಯ್ತಂದರೆ ನಾವು ಶರೀರ ಭಾನವೂ ಇಲ್ಲ, ಜಗತ್ತೂ ಇಲ್ಲ. ಅಲ್ಲೂ ಅಷ್ಟು ಸೂರ್ಯಕಿರಣಗಳಿದ್ದರೆ ಉಸ್ಕಿನಲ್ಲಿ ನೀರಿದ್ದಂಗೆ ಕಾಣಿಸುತ್ತೆ, ಸೂರ್ಯಕಿರಣಗಳಿಲ್ಲ ಅಂದರೆ ಅಲ್ಲಿ ನೀರಿದ್ದಂಗೆ ಕಾಣಿಸೋದಿಲ್ಲ. ಯಥಾರ್ಥ ಉಸ್ಕು ಥರನೇ ಕಾಣಿಸುತ್ತೆ ಅಲ್ಲಿ. ಇಲ್ಲೂ ಕೂಡ ಅಷ್ಟೇ, ಮನಸ್ಸು ಬುದ್ಧಿಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದ ಬಂದರೆ ನಾನು ಈ ಶರೀರ ಅನ್ನೋ ಭಾನ, ಜಗತ್ತು ಸತ್ಯ ಅಂತ ಪ್ರಪಂಚ ಎಲ್ಲ ಕಾಣಿಸ್ತಾ ಇರುತ್ತೆ. ಮನಸ್ಸು ಬುದ್ಧಿಗಳು ಸುಷುಪ್ತಿ ಅವಸ್ಥೆಯಲ್ಲಿ ಟಾಟಾ ಬಾಯ್ ಬಾಯ್ ಅಂತ ಹೊರಟೋಗ್ಬಿಟ್ರೆ ಪ್ರಪಂಚ ಕೂಡ ಮಾಯ ಆಗ್ಬಿಡುತ್ತೆ, ಪ್ರಪಂಚ ಕೂಡ ಇಲ್ಲ. ಇದೇ ಯುಕ್ತಿ. ಆದ್ದರಿಂದ ಯಾವ ನಿಮಿತ್ತದಿಂದ ನಮಗೆ ನಾವು ನಮ್ಮ ನಿಜವಾದ ಸ್ವರೂಪ ಅಲ್ಲದಿರೋ ಪರಿಚ್ಛಿನ್ನ ಬುದ್ಧಿಗೆ ಬಂದಿದ್ದೀವೋ ಅದಕ್ಕೆ ಈ ಅಂತಃಕರಣ ಏನಿದೆಯೋ, ಈ ಅವಿದ್ಯೆ ಅಜ್ಞಾನ ಅನ್ನೋ ಅಂತಃಕರಣ, ಅದಕ್ಕೆ ಇದು ನಮಗೆ ಉಪಾಧಿ ಆಗುತ್ತೆ. ಅವಿದ್ಯೆ ನಮಗೆ ಉಪಾಧಿ ಆಗುತ್ತೆ. ಮತ್ತು ವಿದ್ಯಾ ಉಪಾಧಿಯಿಂದ ಕೂಡಿದ ಚಿಚ್ಚಕ್ತಿಯು ಈಶ್ವರನೆನಿಸುವನು. ಆದರೆ ಈಶ್ವರನಿಗೆ ನಮ್ಮ ಥರ ಅಜ್ಞಾನ ಇರೋದಿಲ್ಲ. ಅವನ ಬಗ್ಗೆ ಅವನ ಜ್ಞಾನ ಸ್ವರೂಪ ಇರುತ್ತೆ. ಬ್ರಹ್ಮನು ಕೂಡ ಮೊದಲನೇ ಸತಿ ಶರೀರದಲ್ಲಿ ಬಂದಾಗ ಹೆದರ್ಕೊಂಡ್ಬಿಡ್ತಾನೆ ಹಿರಣ್ಯಗರ್ಭ. ಏನಪ್ಪ ಇದು, ನಾನು ಒಬ್ಬನೇ ಇದ್ದೀನಿ ಅಂತ. ನಾವು ಒಬ್ಬರೇ ಒಬ್ಬರು ಸಣ್ಣ ಮಕ್ಕಳಿದ್ದಾಗ ಮನೆಯಲ್ಲಿ ಒಬ್ಬರೇ ಇದ್ದಾಗ ಹೇಗೆ ಹೆದರಿಕೆ ಆಗುತ್ತೋ ಆ ಥರ ಹೆದರಿಕೆ ಆಗ್ಬಿಟ್ಟಿರುತ್ತೆ ಬ್ರಹ್ಮದೇವರಿಗೆ. ಏನಿದೆ, ನಾನು ಒಬ್ಬನೇ ಇದ್ದೀನಲ್ಲ, ಯಾರೂ ಇಲ್ವಲ್ಲ, ಏನೂ ಇಲ್ಲವೇ ಇಲ್ಲ ಅಂತ ಸ್ವಲ್ಪ ಸಮಯಕ್ಕೆ ಸ್ವಲ್ಪ ಭಯ ಆಗಿಬಿಡುತ್ತೆ. ಬಟ್ ಆತ ಪೂರ್ವಜನದಲ್ಲಿ ಎಷ್ಟೋ ಉತ್ಕೃಷ್ಟವಾದಂಥ ಉಪಾಸನೆ, ಸಾಧನೆ, ಜ್ಞಾನ ಎಲ್ಲ ಹೊಂದಿರ್ತಾನೆ. ಆದ್ದರಿಂದ ತಾನೇ ತನ್ನ ಸ್ವರೂಪ ಸ್ಮರಣೆಗೆ ಬಂದ್ಬಿಡುತ್ತೆ. ಓಹೋ, ಇದೆಲ್ಲ ಜಗತ್ತೆಲ್ಲನೂ ನಿತ್ಯ, ನಾನು ಸಚ್ಚಿದಾನಂದ ಸ್ವರೂಪನು ನಿತ್ಯನೇ ಅಂದ್ಬಿಟ್ಟು ಆಗಲೇ ಭಯ ದೂರ ಆಗಿಬಿಡುತ್ತೆ ಜ್ಞಾನದಿಂದ. ಈಗ ಬರೋ ಕಲ್ಪಕ್ಕೆ, ಬರೋ ಮನ್ವಂತರಕ್ಕೆ ಹನುಮಂತನು ರೆಡಿ ಆಗಿದ್ದಾನೆ. ಹಿರಣ್ಯಗರ್ಭ ಪೋಸ್ಟಿಗೆ ಆಲ್ರೆಡಿ ಸೆಲೆಕ್ಟ್ ಆಗಿಬಿಟ್ಟಿದ್ದಾನೆ. ಪೋಸ್ಟ್ ನೆಕ್ಸ್ಟ್ ಬರೋ ಮನ್ವಂತರಕ್ಕೆ ಈಗ ಹನುಮಂತ ಇದ್ದಾನಲ್ಲ, ಆತ ನೆಕ್ಸ್ಟ್ ಬ್ರಹ್ಮ ಆಗ್ತಾನೆ. ಇವೆಲ್ಲ ಪದವಿಗಳು, ಇಂದ್ರ, ಬ್ರಹ್ಮ ಇವೆಲ್ಲ ಪದವಿಗಳು. ಆ ಪೋಸ್ಟಿಗೆ ರೆಡಿ ಆಗಿಬಿಟ್ಟಿದ್ದಾನೆ. ಅಷ್ಟೊಂದು ಉತ್ಕೃಷ್ಟವಾದಂಥ ಸಾಧನೆ ಮಾಡಿಬಿಟ್ಟಿದ್ದಾನೆ ಆ ಥರ. ಆದ್ದರಿಂದ ವಿದ್ಯೆಯೇ ಆತನ ಉಪಾಧಿ ಆಗಿರುತ್ತೆ ಸಗುಣ ರೂಪ ಈಶ್ವರನಿಗೆ. ಅದಕ್ಕೆ ಮಾಯೆ ಆತನ ಹೆಚ್ಚು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ತನ್ನ ಕಂಟ್ರೋಲಲ್ಲಿ ಮಾಯೆ ಇರುತ್ತೆ. ತಾನು ಏನು ಮಾಡಬೇಕು ಅಂದ್ಕೊಂಡ್ರೆ ಅದು ಮಾಯೆ ಮಾಡಬೇಕಾಗುತ್ತೆ. ಸ್ವಚ್ಛ ಕನ್ನಡಿಯಂತೆ ವಿದ್ಯೆಯು ಪ್ರಕಾಶ ಸ್ವರೂಪವಾದ್ದರಿಂದ ಈಶ್ವರನಿಗೆ ಸ್ವರೂಪದ ಮರುವೇ ಇಲ್ಲ. ಆತ ಸ್ವರೂಪನ ಮರೆಯೋದೇ ಇಲ್ಲ. ಸಗುಣ ರೂಪ ಈಶ್ವರ ಸಗುಣ ರೂಪಕ್ಕೆ ಬಂದರೂ ಕೂಡ ಭೂಲೋಕದಲ್ಲಿ ಹೇಗೆ ಸದ್ಗುರುಗಳು ಜೀವನ್ಮುಕ್ತ ಪುರುಷರು ಅವರು ಜ್ಞಾನನ ಹೊಂದ ಮೇಲೆ ಅವ್ರಿಗೂ ಶರೀರ ಇರುತ್ತೆ. ಅವ್ರಿಗೆ ಶರೀರ ಇದ್ದರೂ ಕೂಡ ಅವರು ಮತ್ತೆ ಬಂಧನ ಅಲ್ಲೇ ಜೀವನ್ಮುಕ್ತಿ ಸ್ಥಿತಿಯನ್ನು ಹೊಂದ್ಬಿಟ್ಟಿರ್ತಾರೋ, ಸಗುಣ ರೂಪ ಈಶ್ವರ ಆತನು ಶರೀರಕ್ಕೆ ಬಂದರೂ ಕೂಡ ಆ ಒಂದು ವಿದ್ಯಾ ಬಲದಿಂದ ಆತನು ಮುಕ್ತನಾಗೇ ಇರ್ತಾನೆ. ಅದಕ್ಕೆ ಸ್ವರೂಪದ ಮರುವೇ ಇರೋದಿಲ್ಲ. ಮತ್ತು ಸರ್ವಜ್ಞತ್ವಾದಿ ಉತ್ತಮೋತ್ತಮವಾದ ಗುಣಗಳುಳ್ಳವನಾಗಿ ಪೂಜ್ಯವೆನಿಸುವನು. ಸರ್ವಜ್ಞತ್ವ ಅಂದರೆ ಎಲ್ಲವನ್ನೂ ತಿಳಿದವನು ಸರ್ವಜ್ಞ ಅಂತಾರೆ. ತ್ರಿಕಾಲ ಜ್ಞಾನ ಇರುತ್ತೆ. ಪಾಸ್ಟ್ ಟೆನ್ಸಲ್ಲಿ, ಭೂತಕಾಲದಲ್ಲಿ ಏನಾಗಿತ್ತು, ವರ್ತಮಾನದಲ್ಲಿ ಏನಾಗ್ತಾಯಿತ್ತು, ಭವಿಷ್ಯತ್ನಲ್ಲಿ ಏನಾಗುತ್ತೆ ಅಂತ. ಇವು ಯಾಕೆ ಯೋಗಿಗಳು ಕೂಡ, ಸಿದ್ಧ ಪುರುಷರು ಕೂಡ ಇದು ಸಾಧನೆ ಮಾಡಿರುತ್ತೆ, ಯೋಗಿಗಳಿಗೂ ಬಂದ್ಬಿಡುತ್ತೆ ಅಂತ ತ್ರಿಕಾಲ ಜ್ಞಾನ. ಎಲ್ಲ ಹೇಳ್ಬಿಡ್ತಾರೆ, ನಾವು ಪೂರ್ವ ಜನ್ಮದಲ್ಲಿ ಏನಾಗಿದ್ವಿ, ಹಿಂದಿಗಡೆ ಜನ್ಮದಲ್ಲಿ ಏನಾಗಿದ್ವಿ, ನೆಕ್ಸ್ಟ್ ಆಗಬೇಕಾದದ್ದು ಏನು, ಎಲ್ಲ ಭವಿಷ್ಯದ ಬಗ್ಗೆ ಕೂಡ ಹೇಳ್ಬಿಡ್ತಾರೆ. ಅವರು ಎಲ್ಲವನ್ನೂ ತಿಳಿದವರಾಗಿರ್ತಾರೆ. ಅಂಥದ್ದೆಲ್ಲ ಸಗುಣ ರೂಪ ಈಶ್ವರನೆಲ್ಲ
ಆ ಒಂದು ಮಹಾಶಕ್ತಿಗಳಿಂದ ಎಲ್ಲವೂ ಹಂಗೆ ಇರುತ್ತೆ. ಸರ್ವಜ್ಞತ್ವಾದಿ ಉತ್ತಮೋತ್ತಮವಾದ ಗುಣಗಳುಳ್ಳವನಾಗಿ ಪೂಜ್ಯವೆನಿಸುವನು ಹಾಗೂ ಜಗತ್ತಿಗೆ ಒಡೆಯನಾಗಿರುವನು. ಈ ಜಗತ್ತಿಗೆ ಒಡೆಯನಾಗಿರ್ತಾನೆ. ಅವಿದ್ಯೆಯಿಂದ ಕೂಡಿದ ಚಿಚ್ಚಕ್ತಿಯು ಜೀವನೆನಿಸುವನು. ನಾವು ಅವಿದ್ಯೆಯಿಂದ ನಮಗೆ ಅವಿದ್ಯೆಯೇ ಉಪಾಧಿ. ಆ ವಿದ್ಯೆ ಇರೋದ್ರಿಂದಲೇ ನಮಗೆ ಈ ಅಜ್ಞಾನ, ಈ ಸಮಸ್ಯೆಗಳೆಲ್ಲ. ಅದಕ್ಕೆ ನಾವು ಜೀವ ಅಂತ ನಮ್ಮ ಹೆಸರು. ಅವಿದ್ಯೆಯು ಮಲಿನ ಕನ್ನಡಿಯಂತಿರುತ್ತದೆ. ನಮಗೆ ಈ ಅವಿದ್ಯೆ ಅನ್ನೋದು ಮಲಿನವಾದಂಥ ಕನ್ನಡಕ, ಮಿರರ್ ಇದ್ದಂಗೆ. ಅದನೊಡಗೂಡಿದ ಜೀವರು ತಮ್ಮ ಸ್ವರೂಪ ಸ್ವಲ್ಪ ತಿಳಿಯದೆ ಕಿಂಚಿತ್ಯತ್ವಾದಿ ಅಲ್ಪ ಗುಣಗಳುಳ್ಳವರಾಗಿ ಸಂಚಾರಿ ಜೀವರಾಗುವರು. ಇದೇ ಸಮಸ್ಯೆ. ಸಗುಣ ರೂಪ ಈಶ್ವರನಿಗೆ ಶರೀರದಲ್ಲಿ ಬಂದರೂ ಕೂಡ ಆತನ ಹತ್ರ ವಿದ್ಯೆ ಜ್ಞಾನ ಇರೋದರಿಂದ ಆತನಿಗೆ ಏನು ಸಮಸ್ಯೆನೇ ಇಲ್ಲ. ಆದರೆ ನಾವು ನಮ್ಮದೊಂದು ಅಂತಃಕರಣ ಇದೆಯಲ್ಲ, ಉಪಾಧಿ, ಅದು ಆ ಕನ್ನಡಿ ಮೇಲೆ ಧೂಳು ದುಮ್ಮು ಇದ್ದರೆ ಹೇಗೆ ನಮ್ಮ ಮುಖ ನಮಗೆ ಸರಿಯಾಗಿ ಕಾಣಿಸೋದಿಲ್ವೋ ಆ ಥರ ಮಲಿನವಾದಂಥ ಅಂತಃಕರಣದಿಂದ ನಮ್ಮ ಸ್ವರೂಪ ಏನು ಅಂತ ನಾವು ಸರಿಯಾಗಿ ತಿಳ್ಕೊಂಡ್ಬಿಡದೆ ಕಿಂಚಿತ್ಯತ್ವಾದಿ, ಅಯ್ಯೋ ನಾನು ಅಲ್ಪನು, ನಾನು ಹುಟ್ಟು ಸಾಯೋನು, ನಾನೆಲ್ಲಿ, ಪರಮಾತ್ಮ ಎಲ್ಲಿ ಅಂತೆಲ್ಲ ಬೇರೆ ಬುದ್ಧಿಯಿಂದ ಅಂದ್ಬಿಟ್ಟು ಎಲ್ಲ ಸಮಸ್ಯೆಗಳು ಇನ್ನೂ ಸ್ಟಾರ್ಟ್ ಆಗುತ್ತೆ. ವಿಚಾರ ಸತ್ವ ರಜೋತಮ ಗುಣಗಳುಳ್ಳ ಮಾಯೆಯು ಸತ್ವಗುಣದಿಂದ ವಿದ್ಯೆಯು, ರಜೋಗುಣದಿಂದ ಅವಿದ್ಯೆಯು ಆಗಿ ಅವುಗಳಿಂದ ಶಿವಜೀವರನ್ನುಂಟು ಮಾಡುತ್ತದೆ. ಇವೆಲ್ಲ ತ್ರಿಗುಣಾತ್ಮಕವಾದಂಥ ಮಾಯೆ, ಆ ಗುಣಗಳ ಪ್ರಭಾವದಿಂದ ಈಶ್ವರ ಜೀವ ಅನ್ನೋ ಭೇದ ಉತ್ಪನ್ನ ಆಗಿರುತ್ತೆ. ಈ ಮಾಯೆ ಆ ಭೇದವನ್ನು ತೆಕ್ಕೋಬೇಕು ಅಂದರೆ ಮಾಯೆ ಹತ್ರ ಸರೆಂಡರ್ ಆಗಿಬಿಡಿ. ಓ ದೇವಿ, ಸಾಕಾಗೋಗಿದೆ, ಈ ಭೇದ ಬುದ್ಧಿಯಿಂದ ಸಿಕ್ಕಾಪಟ್ಟೆ ನೋವು, ತುಂಬಾ ದುಃಖಿತವಾಗಿಬಿಟ್ಟಿದ್ದೀನಿ, ನನಗೆ ಮೋಕ್ಷ ಕೊಟ್ಬಿಡು, ನಿನ್ನ ಒಂದು ಪ್ರಭಾವದಿಂದಲೇ ನನಗೆಲ್ಲ ಈ ಭೇದ ಬುದ್ಧಿಗಳೆಲ್ಲ ಬರ್ತಾಯಿದೆ, ಇದನ್ನು ನೀನೇ ತೆಗಿಬೇಕು, ಓ ಬ್ರಹ್ಮವಿದ್ಯಾ ಸ್ವರೂಪಿಣಿ ಮಾಯೆ ಅಂತ ನಿಮಗೆ ಸರೆಂಡರ್ ಆಗಬೇಕು. ಆವಾಗ ಮಾಯೆ ನಿನಗೆ ದಾರಿ ತೋರಿಸುತ್ತೆ. ತಮಗುಣ ಪ್ರಧಾನವಾದ ಪ್ರಕೃತಿಯಿಂದ ಲೀಲಾಕೃತವಾಗಿ ನೀರೇ ತೆರೆಗಳು, ಬಟ್ಟೆಗಳು ಆದಂತೆ ಉಪಾದಾನ ಕಾರಣ ರೂಪದಿಂದ ಜಗದ್ರೂಪವಾಗಿ ಪರಿಣಮಿಸುತ್ತದೆ. ಒಂದು ಸತಿ ಮಾಯೆ ಇವೆಲ್ಲ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಎಲ್ಲ ಬಂದ ಮೇಲೆ ಕಂಪ್ಲೀಟ್ ಈ ಪ್ರಪಂಚನೆಲ್ಲ ಉತ್ಪನ್ನ ಮಾಡಿಬಿಟ್ಟು ಇನ್ನು ಲೀಲಾ ನಾಟಕ ಸೂತ್ರಧಾರಿ ಅಂದಂಗೆ ಎಲ್ಲ ನಾಟಕಗಳು ನಡೀತಾ ಇರ್ತವೆ. ಈಶ್ವರನು ಆರು ಎಂದರೆ ಜಗತ್ತು ಸ್ಥೂಲ ಶರೀರವಾಗುಳ್ಳವನೇ ಈಶ್ವರನು. ಜಗತ್ತಿನಲ್ಲಿ ತೋರುವ ನಾಮ ರೂಪ, ಕೈಕಾಲಾದಿ ಅವಯವ, ನದಿ, ಸಮುದ್ರ, ಪರ್ವತ, ಭೂಮಿ, ನೀರು, ತೇಜವಾಯು, ಆಕಾಶ, ಸೂರ್ಯಚಂದ್ರಾದಿಯಾಗಿ ತೋರುತ್ತಿರುವನೇ ವಿರಾಟ್ ಎಂಬ ನಾಮವುಳ್ಳವನು ಈಶ್ವರನು. ಈ ಪ್ರಪಂಚ ಎಲ್ಲ ಕೂಡ ಈ ಸಕಲ ಬ್ರಹ್ಮಾಂಡನೇ ಅವನ ಸ್ಥೂಲ ಶರೀರವಾಗಿರುತ್ತೆ, ಸಗುಣ ರೂಪ ಈಶ್ವರನು. ಈಗ ವಿಷ್ಣು ಹಿಂಗೆ ಹಾಯಾಗಿ ಈ ಕೈ ಇಟ್ಕೊಂಡು ಮಲ್ಕೊಂಡಿರೋ ಶ್ರೀರಂಗದಲ್ಲೆಲ್ಲ ಫೋಟೋ ಇರುತ್ತಲ್ಲ, ದೂರದಿಂದ ಮೇಲ್ಗಡೆಯಿಂದ ಸ್ಯಾಟಲೈಟಿಂದ ನಮ್ಮ ಬ್ರಹ್ಮಾಂಡನ ಫೋಟೋ ತೆಗೆದ್ರೆ ಸೇಮ್ ಹಂಗೆ ವಿಷ್ಣುಮೂರ್ತಿ ಹಿಂಗೆ ಮಲ್ಕೊಂಡಂಗೆ ಪೂರ್ತಿ ಬ್ರಹ್ಮಾಂಡ ಕಾಣಿಸುತ್ತೆ. ನಮ್ಮ ಪೂರ್ವಿಕರು ಋಷಿಗಳು ಸಾಮಾನ್ಯ ಅಲ್ಲ, ಈ ಸಂಪೂರ್ಣ ಬ್ರಹ್ಮಾಂಡ ಈ ಶೇಪಲ್ಲೇ ಇದೆ. ಆರಾಮಾಗಿ ವಿಷ್ಣುಮೂರ್ತಿ ಹೊರಗಡೆ ಕೈ ಇಟ್ಕೊಂಡು ಶ್ರೀರಂಗದಲ್ಲಿ ಮಂದಿರದಲ್ಲಿ ಇರ್ತದಲ್ಲ, ಮಲ್ಕೊಂಡು ಹಾಯಾಗಿರ್ತಾನಲ್ಲ, ಸೇಮ್ ನಮ್ಮ ಗ್ಯಾಲಾಕ್ಸಿಗಳು ಇವೆಲ್ಲ ಇದಾವಲ್ಲ, ದೂರ ಸ್ಯಾಟಲೈಟ್ನ ಫೋಟೋ ತೆಗೆದ್ರೆ ಹಂಗೆ ಕಾಣಿಸ್ತಾ ಇದೆ. ಆ ಬ್ರಹ್ಮಾಂಡನೇ ಆತನ ವಿರಾಟ್ ಸ್ವರೂಪ. ಆ ಸ್ವರೂಪ ಫಿಸಿಕಲ್ ಬಾಡಿ, ನಾವು ಸ್ಥೂಲ ಶರೀರ. ಸಗುಣ ರೂಪ ಈಶ್ವರನಿಗೆ ಈ ಸಕಲ ಪ್ರಪಂಚ ಅವನ ಶರೀರ ಆಗಿರುತ್ತೆ. ಸೂರ್ಯಚಂದ್ರರ ನೇತ್ರರಾಗಿರ್ತಾರೆ. ಮೊದಲನೇ ದಿವಸ ಕೂಡ ನಾವು ವಿಚಾರ ಮಾಡಿದ್ವಿ, ನಮ್ಮ ಶರೀರದಲ್ಲಿ ಕೂಡ ಒಂದು ದೊಡ್ಡ ಪ್ರಪಂಚ ಇದೆ. ಎಲ್ಲ ಬ್ಲಡ್ ಸೆಲ್ಸು, ಎಷ್ಟು ಬ್ಲಡ್ ಸೆಲ್ಸ್ ಹುಡ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಆ ಡಯಾಬಿಟಿಸ್ ಅಂತ ಸಣ್ಣ ಮಕ್ಕಳಿಗೆ ಬರ್ತಾ ಇರುತ್ತೆ. ಯಾಕೆ ಬರುತ್ತೆ ಅಂದರೆ ಅಲ್ಲಿ ನಮ್ಮದು WBC ಅಂತ ಕೆಲವೊಂದು ರಕ್ತ ಕಣಗಳಿರ್ತವೆ. ಹೊರಗಡೆಯಿಂದ ಏನೇ ನಮ್ಮ ಶರೀರದ ಒಳಗಡೆ ಹೋದರೆ ಅವು ಯುದ್ಧ ಮಾಡ್ತವೆ. ಆ ಯುದ್ಧ ಮಾಡೋದ್ರಿಂದ ನಮಗೆ ಬಾಡಿ ಟೆಂಪ್ರೇಚರ್ ಹೆಚ್ಚಾಗುತ್ತೆ. ಊಟ ಕೂಡ ಅಷ್ಟೇ, ಹೊರಗಡೆಯಿಂದ ಒಳಗಡೆ ಹೋದಾಗ ಅದಕ್ಕೆ ಶರೀರ ಫುಲ್ ಹೀಟ್ ಆಗೋದು. ಅದಕ್ಕೆ ಊಟ ತಿಂದ ತಕ್ಷಣ ಸ್ನಾನ ಮಾಡಬಾರ್ದು ಅಂತಾರೆ. ಜ್ವರ ಬರೋದು ಅಷ್ಟೇ, ಹೊರಗಡೆಯಿಂದ ಯಾವುದೋ ವೈರಸ್ ಬರುತ್ತೆ, ಆ ವೈರಸ್ ಜೊತೆ ಒಳಗಡೆ ಇರೋ ರಕ್ತ ಕಣಗಳು ಯುದ್ಧ ಮಾಡ್ತವೆ. ಏನೇ ಹೊರಗಡೆಯಿಂದ ಬರಲಿ ಅದು ಯುದ್ಧ ಮಾಡ್ತಾ ಇರ್ತವೆ. ಅವು ಒಂದೊಂದು ಸತಿ ಏನಾಗುತ್ತಂದರೆ
ಮಿತ್ರಗಳನ್ನೇ ಶತ್ರು ಅಂದ್ಕೊಂಡ್ಬಿಟ್ಟು ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರಂತೆ. ಆವಾಗ ಅದು ಗೊತ್ತಿಲ್ಲದಂಗೆ ಮಿಸ್ಟೇಕ್. ನಾವು ಕೂಡ ಭೂಲೋಕದಲ್ಲಿ ಮಾಡ್ತಾ ಇರ್ತೀವಲ್ಲ, ಯಾರೋ ಒಳ್ಳೆಯವನಾಗಿರ್ತಾನೆ ನಾವು ನನ್ನ ಶತ್ರು ಅಂದ್ಬಿಟ್ಟು ಅವನನ್ನು ಹೆಂಗೆ ಕೊಂದು ಬಿಡ್ತಾ ಇರ್ತೀವಿ. ಅದೇ ಥರ ಅವ್ರ ಫ್ರೆಂಡ್ ಆಗಿರುವಂಥ ಮಿತ್ರವಾದಂಥ ರಕ್ತ ಕಣಗಳನ್ನು ಶತ್ರು ಅಂತ ಅಂದ್ಕೊಂಡ್ಬಿಟ್ಟು ಸಾಯಿಸ್ಬಿಡ್ತಾ ಇರ್ತಾವೆ. ಅದಕ್ಕೆ ಅಷ್ಟು ಸಣ್ಣ ಮಕ್ಕಳಿಗೆ 1 ವರ್ಷ 6 ತಿಂಗಳು ಅಂಥ ಸಣ್ಣ ಮಕ್ಕಳು ಕೂಡ ಡಯಾಬಿಟೀಸ್ ಬಂದುಬಿಡ್ತಾ ಇರ್ತದೆ, ಶುಗರ್. ಮತ್ತು ಎಲ್ಲ ಅವತ್ತು ನೋಡಿದ್ರೆ ಡಾಕ್ಟರ್ ಇರ್ತಾನೆ, ರಕ್ತ ಕಣದಲ್ಲಿ ಮೆಕ್ಯಾನಿಕಲ್ ಇರ್ತಾನೆ, ಪೋಸ್ಟ್ ಮ್ಯಾನ್ ಇರ್ತಾನೆ, ಟ್ರಾನ್ಸ್ಪೋರ್ಟ್ ಸರ್ವಿಸ್ ಇರುತ್ತೆ, ಎಲ್ಲ ಪ್ರಕಾರದ ದೊಡ್ಡ ಸಂಸಾರನೇ ಒಳ್ಳೆ. ನಮ್ಮ ಮೂತಿ ಬಾಯಿ ಒಳಗಡೆ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳಿರ್ತವೆ. ಅವಕ್ಕೆಲ್ಲ ನಾವು ಬ್ರಹ್ಮಾಂಡ ಇದ್ದಾಗಿದೆ. ಅದೇ ಥರನೇ ಪರಮಾತ್ಮನಿಗೆ ಈ ಸಕಲ ಬ್ರಹ್ಮಾಂಡ ಅವನ ಶರೀರ ಆಗಿದೆ. ಅವನ ಶರೀರದಲ್ಲಿ ನಾವೆಲ್ಲ ಇವೆಲ್ಲ ಚೇಷ್ಟೆಗಳು ಇವೆಲ್ಲ ಕ್ರಿಯೆಗಳು ಮಾಡ್ಕೊತಾ ಇದ್ದೀವಿ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ನಾಮ ರೂಪ ಕೈಕಾಲಾದಿ ಅವಯವ, ನದಿ ಸಮುದ್ರ ಪರ್ವತ ಭೂಮಿ ನೀರು ತೇಜವಾಯು ಆಕಾಶ ಚಂದ್ರಾದಿಯಾಗಿ ತೋರುತ್ತಿರುವವನೇ ವಿರಾಟು. ಎಲ್ಲ ಸಕಲ ಬ್ರಹ್ಮಾಂಡನೇ ಅವನು ವಿರಾಟ್ ಸ್ವರೂಪ ಅಂತಾರೆ. ಅವನು ಫಿಸಿಕಲ್ ಬಾಡಿನ ವಿರಾಟ್ ಸ್ವರೂಪ ಅಂತಾರೆ. ಮತ್ತು ಈಶ್ವರರು ಯಾರು ಎಂದರೆ ಒಳಗೆ ತಮೋಗುಣ ಹೊರಗೆ ಸತ್ವಗುಣಗಳುಳ್ಳವನಾಗಿ ಸೃಷ್ಟಿಯ ಉತ್ಪತ್ತಿ ಸ್ಥಿತಿಗಳಿಗೆ ಕರ್ತನಾದ ವಿಷ್ಣು, ಒಳಗೂ ಹೊರಗೂ ರಜೋಗುಣಗಳುಳ್ಳವನಾಗಿ ಸೃಷ್ಟಿಯ ಉತ್ಪತ್ತಿಗೆ ಕರ್ತನಾದ ಬ್ರಹ್ಮ, ಒಳಗೆ ಹೊರಗೆ ತಮೋ ಗುಣಗಳುಳ್ಳವನಾಗಿ ಸೃಷ್ಟಿಯ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕರ್ತನಾದ ರುದ್ರ. ಈ ಮೂವರು ಈಶ್ವರರು. ಮತ್ತು ಸೌಭಾಗ್ಯವನ್ನೀವ ಪಾರ್ವತಿಯು, ಧನಸಂಪತ್ತನ್ನೀವ ಲಕ್ಷ್ಮಿಯು, ವಿದ್ಯಾಬುದ್ಧಿಗಳನ್ನೀವ ಸರಸ್ವತಿಯು. ಈ 3 ಸ್ತ್ರೀಯರು ಈಶ್ವರರು ಅಂದರೆ ಈಶ್ವರ ಒಡೆಯರು ಹಾಗೂ ದೇವರು. ಸತ್ಯ ಶಮೆ ಅಂದರೆ ಅಂತರಿಂದ್ರಿಯ ನಿಗ್ರಹದ ಮೇಲೆ, ಬಹಿರಿಂದ್ರಿಯ ನಿಗ್ರಹ ಸಮಾಧಾನ, ಚಿತ್ತವೃತ್ತಿ ನಿರೋಧ, ಅಣಿಮಾದಿ ಸಿದ್ಧಿಗಳು, ಶೈವ ವೈಷ್ಣವ ಸೌರ ಗಾಣಪತ್ಯ ಕಾಪಾಲಿಕ ಶಾಕ್ಯ ಎಂಬ 6 ಧಾರ್ಮಿಕ ಪಂಥಗಳು ವಿದ್ಯೆಯಿಂದ ಆಗಿರುವವು. 3 ಪ್ರಕಾರದ ಈಶ್ವರರಿರ್ತಾರೆ. ಸಗುಣ ಸಾಕಾರ ರೂಪ ಈಶ್ವರರು. ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಇದೆ. ಬ್ರಹ್ಮ ಸೃಷ್ಟಿ ಮಾಡ್ತಾ ಇರ್ತಾನೆ, ವಿಷ್ಣು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮೇಂಟೆನೆನ್ಸ್ ಮಾಡ್ತಾ ಇರ್ತಾನೆ. ಸಮಯ ಆದಾಗ ರುದ್ರ ಎಲ್ಲ ಪ್ರಳಯಗಳು ಮಾಡಿಸ್ಬಿಟ್ಟು ಮತ್ತೆ ಲಯ ಮಾಡಿಸ್ಬಿಡ್ತಾ ಇರ್ತಾನೆ. ಅವರವರ ಪತ್ನಿಗಳೇ ಈ ಮೂರ್ತಿಗಳು, ಪಾರ್ವತಿ ಲಕ್ಷ್ಮೀ ಸರಸ್ವತಿ. ಮತ್ತು ಅದೇ ಪ್ರಕಾರದಲ್ಲಿ ಆ ಈಶ್ವರನಲ್ಲೇ ಎಲ್ಲ ಸಗುಣ ರೂಪದಲ್ಲೇ ಎಲ್ಲ ಪ್ರಕಾರವಾದಂಥ ಮತಗಳು ಎಲ್ಲ ಮಾರ್ಗಗಳು ಸೃಷ್ಟಿಯಾಗ್ತವೆ. ವಿಶ್ವರೂಪವಾಗಿರುವ ವಿರಾಟವು ಸ್ಥಿರವಾದ ದೇವಿಯು, ಅಂದರೆ ಸ್ಥೂಲ ದೇಹನೇ ದೇವಿಯ ಸ್ವರೂಪ ಅಂತ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ನಂತರ ಜಗತ್ತುಗಳಿಗೆ ಆಧಾರವಾಗಿದ್ದು ಸರ್ವ ಜಗತ್ತನ್ನು ಧರಿಸಿದ್ದು ಶಕ್ತಿಯ ಸೂಕ್ಷ್ಮ ರೂಪವಾದ ಸ್ವರಾಟು ಎನಿಸುವುದು. ಮೂಲ ಪ್ರಕೃತಿಯು ಸ್ಥಿರವಾದದ್ದು. ಸ್ವಯಂ ಪ್ರಕಾಶ ಸರ್ವಸಾಕ್ಷಿ ಚೈತನ್ಯವು ಚಿಚ್ಚಕ್ತಿ ಎನಿಸುವುದು. ಬಯಲು ಬ್ರಹ್ಮಾಂಡಗಳ ಒಳಹೊರಗೆ ತುಂಬಿಕೊಂಡು ನಿರ್ಲೇಪವಾಗಿರುವಂತೆ ನಿರಾಕಾರ ಸ್ವಯಂ ಪ್ರಕಾಶಲಾದ ಚಿಚ್ಚಕ್ತಿಯು ಅನಂತ ಬ್ರಹ್ಮಾಂಡಗಳಲ್ಲಿ ವ್ಯಾಪ್ತವಾಗಿ ವಿಶೇಷ ಪ್ರಕಾಶದಿಂದ ಬೆಳಗುತ್ತಾ ನಿರ್ಲೇಪವಾಗಿರುವುದರಿಂದ ಚಿದ್ಭಯಲೆನಿಸಿದಳು. ಆಕೆಗೆ ಹೆಸರು ಚಿದ್ಭಯ ಅಂತ ಹೆಸರು. ಅಂದರೆ ಎಲ್ಲ ಬ್ರಹ್ಮಾಂಡಗಳಲ್ಲೂ ತಾನೇ ವ್ಯಾಪಕವಾಗಿರೋದರಿಂದ ಈ ಶಕ್ತಿ ಮಾಯಾ ವಿಶಿಷ್ಟ ಚೈತನ್ಯ ಆಕೆಗೆ ಚಿದ್ಭಯಳೆ ಅಂತ ಹೆಸರು ಬಂದಿರುತ್ತೆ. ಚಿದ್ಭಯಳೆ ಮಹಾ ಸಾರ್ವಭೌಮವೆನಿಸುವ ಪರಬ್ರಹ್ಮವೆನಿಸಿರುವುದು. ಪರಪ್ರಕಾಶಾಪೇಕ್ಷೆಯಿಲ್ಲದೆ ಸ್ವಯಂ ಪ್ರಕಾಶಲಾಗಿ ಬೆಳಗುವುದರಿಂದ ರಾಜರಾಜೇಶ್ವರಿಯಾಗಿಗಳು. ರಾಜರಾಜೇಶ್ವರಿ ಅಂತ ಯಾಕೆ ಹೆಸರಂದರೆ ಆಕೆಯ ಒಂದು ಪ್ರಕಾಶ ಸೆಲ್ಫ್ ಲುಮಿನೆಸ್, ಇನ್ನೊಂದು ಪ್ರಕಾಶದಿಂದ ಬೆಳಗುವಂಥದ್ದು ಅವಶ್ಯಕತೆ. ತಾನು ತನ್ನ ಪ್ರಕಾಶದಿಂದ ತಾನೇ ಬೆಳಗುವಂಥ ಸ್ವರೂಪ ಇರೋದ್ರಿಂದ ಆಕೆಗೆ ರಾಜರಾಜೇಶ್ವರಿ ಅಂತ ಹೆಸರು ಬರುತ್ತೆ. ಸರ್ವಲೋಕಗಳಿಗೂ ಬ್ರಹ್ಮಾದಿ ತ್ರಿಮೂರ್ತಿಗಳಿಗೂ ಒಡೆಯಲಾದ್ದರಿಂದ ರಾಜರಾಜೇಶ್ವರಿ ಎಂಬ ನಾಮವುಳ್ಳವಳು. ರಾಜರಾಜೇಶ್ವರಿಯೇ ಮಹಾಜ್ಞಾನ ಪ್ರಕಾಶಕಳು, ನಿಜ ಬ್ರಹ್ಮ ಸ್ವರೂಪಳು.
ಸತ್ಯವಸ್ತು ಎಂಬ ನಾಮದಿಂದ ಪ್ರಕಾಶಿಸುತ್ತಿರುವಳು. ಮೂರು ತ್ರಿಮೂರ್ತಗಳಿಗೂ ಕೂಡ ಒಡೆಯ ಮೇನ್ ಹೆಡ್ ಡಿಪಾರ್ಟ್ಮೆಂಟ್ HOD ಆದ್ದರಿಂದ ಆಕೆ ನಿಜವಾದ ಬ್ರಹ್ಮಸ್ವರೂಪ. ಅಂದರೆ ದೇವಿ ಭಕ್ತರು ಶಕ್ತರು ಅವರು ದೇವಿ ಪುರಾಣ ಹೋದಾಗ ದೇವಿನೇ ನಿರ್ಗುಣ ನಿರಾಕಾರ ಸ್ವರೂಪದಿಂದ ಅಲ್ಲಿ ಟಾಪ್ ಲೆವೆಲ್ ಅಂತ ಅಲ್ಲಿ ವರ್ಣನೆ ಬರುತ್ತೆ. ನೀವು ಶಿವ ಪುರಾಣ ಓದಿದ್ರೆ ಅಲ್ಲಿ ಶಿವನೇ ನಿರ್ಗುಣ ನಿರಾಕಾರ ಸ್ವರೂಪವಾದ ಮೇನ್ ಪರಮಾತ್ಮ ಅಂತ ಅಲ್ಲಿ ವರ್ಣನೆ ಬರುತ್ತೆ. ವಿಷ್ಣು ಪುರಾಣ ಹೋದರೆ ಅಲ್ಲಿ ವಿಷ್ಣುನೇ ಮೇಯ್ನು ನಿರ್ಗುಣ ನಿರಾಕಾರ ಸ್ವರೂಪ ಅಂತ ಅಲ್ಲಿ ಬರ್ತಾ ಇರುತ್ತೆ. ಯಾರ್ಯಾರಿಗೆ ಯಾವ್ಯಾವ ರೂಪದಲ್ಲಿ ರುಚಿ ಇರುತ್ತೋ ನೀವು ಏನು ಯಾವ ರೂಪದಲ್ಲೂ ನೋಡಿಕೊಂಡ್ರೂ ಕೂಡ ಮೇಯ್ನ್ ಇರೋದು ಒಂದೇ ವಸ್ತುನೇ. ಆ ಸತ್ವಸ್ತು ಒಂದೇ ಇದೆ. ಆ ಒಂದು ವಸ್ತುನ ನೀವು ಯಾವ ರೀತಿಯಲ್ಲಿ ನೀವು ಉಪಾಸನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ರೀತಿಯಲ್ಲಿ ಮಾಡಬಹುದು. ಇಲ್ಲಿ ಅದಕ್ಕೆ ತ್ರಿಮೂರ್ತಿಗಳು ಕೂಡ ಆಶ್ಚರ್ಯ ಅನ್ಬಿಡುತ್ತೆ. ಅವರಲ್ಲಿ ಒಬ್ರಿಗೊಬ್ರು ನಾನು ಶ್ರೇಷ್ಠ ಅಂತ ದೇವಿ ಭಾಗವತದಲ್ಲಿ ಬರುತ್ತೆ. ಜಗಳ ಆಡ್ತಾ ಇರ್ತಾರೆ. ಸರಿ, ನಾವು ಶ್ರೇಷ್ಠ ಅನ್ನೋದಲ್ಲ, ಈ ಪ್ರಪಂಚಕ್ಕಿಂತ ಇನ್ನೂ ಯಾರಾದರೂ ನಮಗಿಂತ ಯಾರಾದರೂ ಶ್ರೇಷ್ಠ ಇದ್ದಾರಂತೆ. ಆಕಾಶವಾಣಿ ಹೇಳ್ತೀವಿ ನಿಮಗಿಂತ ಶ್ರೇಷ್ಠವಾದ ದೇವಿ ಇದ್ದಾಳೆ ಅಂತ. ಮತ್ತೆ ಹೋಗ್ತಾ ಇದ್ದರೆ ತ್ರಿಮೂರ್ತಿಗಳು ಬೇರೆ ಬೇರೆ ಲೋಕಗಳೆಲ್ಲ ಕಾಣಿಸ್ತಾ ಇರುತ್ತೆ ದಾರಿಯಲ್ಲಿ, ಮನಿ ದ್ವೀಪಕ್ಕೆ ಹೋಗೋ ದಾರಿಯಲ್ಲಿ. ಅಲ್ಲೂ ತ್ರಿಮೂರ್ತಿಗಳಿರ್ತಾರೆ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ. ಇವರೇ ನಾವು ಟಾಪು ಅಂತ ಅಂದ್ಕೊಂಡಿದ್ರೆ ಇವರಂಥವರು ಕೋಟ್ಯಾಂತರ ಬ್ರಹ್ಮ ವಿಷ್ಣು ಮಹೇಶ್ವರಗಳು ಅಷ್ಟಂಥ ಬ್ರಹ್ಮಾಂಡಗಳು ಎಷ್ಟೋ ಕಾಣಿಸ್ತಾ ಇರ್ತವೆ. ಅಲ್ಲಿ ಮನಿ ದ್ವೀಪಕ್ಕೆ ಇವ್ರು 3 ಜನ ಹೋಗ್ತಾರೆ. 3 ಜನ ಹೋದರೂ ಕೂಡ ಇವ್ರು ಕೂಡ ಹೆಂಗಸರಾಗ್ಬಿಡ್ತಾರೆ. ಆ ಮನಿ ದ್ವೀಪದ ಮಹಿಮೆಯಲ್ಲಿ ಅಲ್ಲಿ ಯಾವುದೇ ಭೇದ ಬುದ್ಧಿ ಇರೋದಿಲ್ಲ, ಎಲ್ಲ ಒಂದೇ ಥರನಾಗ್ಬಿಡ್ತಾರೆ. ಆವಾಗ ಅಲ್ಲಿ ಇವರು ಒಪ್ಕೋತಾರೆ, ಹೌದು ಎಲ್ಲ ನಮ್ಮೆಲ್ಲರಿಗಿಂತ ಮೂಲಾಧಾರವಾದಂಥ ಶಕ್ತಿ ಆದಿಪರಾಶಕ್ತಿ ಅಂತ ಆವಾಗ ಒಪ್ಕೊತಾರೆ. ಮತ್ತು ಬಸವೇಶ್ವರನೇ ತ್ರಿಮೂರ್ತಿಗಳ ತಪಸ್ಸನ್ನು ಅವರಿಗೆ ವರವ ಕೊಟ್ಟಿದ್ದನ್ನು, ಮಧುಕೈಟಭ, ಮಹಿಷ, ಶುಂಭ, ನಿಶುಂಭ ನಾಶವನ್ನು, ನಾರಾಯಣಿಯ ಸ್ತುತಿಯನ್ನು, ದೇವಿಯ ಮಹಾತ್ಮೆಯನ್ನು, ಜೀವನ್ಮುಕ್ತಿಯನ್ನು ಹೇಳುವನು. ಇವೆಲ್ಲ ಶಿವನು ನಂದಿಗೆ ಹೇಳ್ತಾ ಇದ್ದಾನೆ. ಎಲ್ಲ ನಿನ್ನ ಸ್ಟೋರಿ ಹೇಳ್ತೀನಿ ಒಂದೊಂದೇ ಅಂತ ಹೇಳ್ತಾ ಇದ್ದಾನೆ. ಚಿಚ್ಚಕ್ತಿ ಅಂದರೆ ದೇವಿಯು ಅನಂತ ಬ್ರಹ್ಮಾಂಡಗಳನ್ನು ಮಾಡಿದಳು. ಅನಂತ ಬ್ರಹ್ಮಾಂಡಗಳು ಲೆಕ್ಕ ಹಾಕೋದಕ್ಕಾಗೋದಿಲ್ಲ. ಇಲ್ಲಿ ತನಕ ಅದಕ್ಕೆ ಯಾರು ಆಕಾಶದ ಅಂತ ಎಷ್ಟೇ ಟೆಕ್ನಾಲಜಿ ಅಮ್ಮಮ್ಮ ಅಂದರೆ ಒಂದು 1,00,000 ಕಿಲೋಮೀಟ್ರೇನೋ ಹೋಗಿರ್ತಾರೆ ಅಷ್ಟೇ, ಸ್ಯಾಟಲೈಟಿಂದನೋ ಅದರಿಂದ ಇದರಿಂದ. ಅದಕ್ಕಿಂತ ದೂರ ಇಲ್ಲಿ ತನಕ ಹೋಗೇ ಇಲ್ಲ. ಇನ್ನು ಟೆಕ್ನಾಲಜಿ ಅವ್ರ ಹತ್ರ ಪೆಟ್ರೋಲು ಏನು ಕೆಲಸಕ್ಕೆ ಬರ್ತಾ ಇಲ್ಲ, ಅಷ್ಟು ದೂರನೇ ಹೋಗೋಕ್ಕಾಗ್ತಾಯಿದೆ. ಆದರೆ ಆ ಕಡೆ ಏನಿದೆ ಅನ್ನೋದು ಇನ್ನೂ ಯಾರಿಗೂ ಏನೂ ಗೊತ್ತೇ ಇಲ್ಲ. ಇಲ್ಲಿ ತನಕ ಆಕಾಶದ ಅಂತ ಯಾರು ನೋಡೋಕ್ಕೆ ಆಗಿಲ್ಲ ಸ್ಪೇಸ್. ಅಂಥದ್ರಲ್ಲಿ ಅನಂತ ಬ್ರಹ್ಮಾಂಡಗಳು ಮಾಡಿದ್ದಾಳೆ. ಈ ಬ್ರಹ್ಮಾಂಡವನ್ನು 500 ಕೋಟಿ ಯೋಜನ, 500 ಕೋಟಿ ಒಂದು ಯೋಜನೆ ಬಂದು 8ರಿಂದ 12 ಕಿಲೋಮೀಟರ್ ಇರುತ್ತೆ. 500 ಕೋಟಿ ಇಂಟು 8 ಲೆಕ್ಕ ಹಾಕೋದಕ್ಕಾಗತ್ತಲ್ಲ. ಪುಸ್ತಕದಲ್ಲಿ ಬರೆಯೋಕ್ಕಾಗಲ್ಲ, ಕ್ಯಾಲ್ಕುಲೇಟರ್ ಡಿಜಿಟ್ ಬರೋದೇ ಇಲ್ಲ. ಅದು ಅಳತೆಯಲ್ಲಿ ಲೀಲಾ ಮಾತ್ರದಿಂದ ಹೊತ್ತುಗಳೆಯಲು ತ್ರಿಗುಣಾದಿ ಕೂಡಿಕೊಂಡು ತ್ರಿಮೂರ್ತಿಗಳಾದ ನಮ್ಮನ್ನು ಹಡೆದು ಚಿಕ್ಕ ಮಕ್ಕಳಾದ ನಮ್ಮ ಸಲುವಾಗಿ ಜೋಗುಳ ಪದವನ್ನು ಉಡಿಯಲ್ಲಿ ಇಟ್ಟುಕೊಂಡು ಸಾಕುವ ನಮ್ಮನ್ನು ಭೂಮಿಗೆ ಇಳಿದಳೆಂದಳು. ಅಂದರೆ ತ್ರಿಮೂರ್ತಿಗಳನ್ನು ಕೂಡ ಚಿಕ್ಕ ಸಣ್ಣ ಮಕ್ಕಳ ಥರ ಮಾಡಿಬಿಟ್ಟು ಈ ಬ್ರಹ್ಮಾಂಡಗಳಲ್ಲಿ ಬಿಟ್ಲಂತೆ. ಜಗಜ್ಜನನಿಯು ತ್ರಿಮೂರ್ತಿಗಳಾದ ನಮ್ಮನ್ನು ಭೂಲೋಕಕ್ಕೆ ತಂದಿಡುಗಿ ರೂಪವನ್ನು ತೋರಿಸದೆ ಕಾಣದಂತಾಗಿ ಹೋಗಲು ತಾಯಿಯನ್ನು ಕಳೆಕೊಂಡು ವ್ಯಸನ ಪಡುತ್ತಾ ಮನೆ ಇಲ್ಲದ ಪರದೇಶಿಗಳಾಗಿ ಬ್ರಹ್ಮಾಂಡವೆಲ್ಲವನ್ನೂ ಉಪಯೋಗವಿಲ್ಲದೆ ತಿರುಗುದೆವು ಕೇಳೆಂದನು. ನಾವು ತಾಯಿ ಬಂದುಬಿಟ್ಟು ಭೂಲೋಕದಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಲಂತೆ. ತಾಯಿ ರೂಪ ಹೆಂಗಿರುತ್ತೆ ಅಂತ ಕೂಡ ನೋಡೋಕ್ಕಾಗಲಿತ್ತು ತ್ರಿಮೂರ್ತಿಗಳಿಗೆ. ಅವರು ಮಾತ್ರ ದಿಕ್ಕಿಲ್ಲದೆ ಬ್ರಹ್ಮಾಂಡ ಎಲ್ಲ ಸುತ್ತಾಡಿ ತ್ರಿಮೂರ್ತಿಗಳು ಸಿಕ್ಕಾಪಟ್ಟೆ ಕಷ್ಟವನ್ನು ಹೊಂದಿದ್ದಾರೆ. ಬಹುಕಾಲದವರೆಗೆ ಸ್ವಲ್ಪ ಸ್ಥಾನವನ್ನು ಬಿಡದೆ ಬ್ರಹ್ಮಾಂಡವನ್ನು ತಿರುಗಿದೆವು. ಎಲ್ಲ ಬ್ರಹ್ಮಾಂಡ ಸುತ್ತಿ ನೋಡಿದ್ರಂತೆ. ವಿಶೇಷವಾಗಿ ತಿರುಗುತ್ತಿರಲು ನಭೋವಚನ ಎಲೆ ಶ್ರೇಷ್ಠ ಪುರುಷರಿಗೆ ಅಂದರೆ ಆಕಾಶವಾಣಿ ದೇವಿಯು ತಪದಿದ್ದೊಳಿಸಿದ ತೋರಲು ಹಾಗೂ ದೊರಕುವುದಿಲ್ಲವೆಂದು ನುಡಿಯಿತು. ಅದು ದೊರಕೋದು ನೀವು ಈ ರೀತಿ ನೋಡಬೇಕಂದ್ರೆ ದೇವಿ ನಿಮಗೆ ಸಿಗೋದಿಲ್ಲ, ತಪಸ್ಸು ಮಾಡಬೇಕು ಅಂದ್ಬಿಟ್ಟು. ಮಹಾಬಯಲು ಮನೆಗಳು ತಯಾರಾದ ನಂತರ ಅದೇ ಮನೆಯೊಳಗಿನ ಬಯಲೇ ಎನಿಸಿದಂತೆ ದೇವಿಯು ಸೃಷ್ಟಿಯನ್ನು ರಚಿಸಿದ ನಂತರ
ಸರ್ವರ ಹೃದಯದಲ್ಲಿ ಆತ್ಮರೂಪದಿಂದ ಪ್ರವೇಶಿಸಿರುವಳು. ಹೆಂಗೆ ಸೃಷ್ಟಿ ಏನಂದರೆ ಹೆಂಗೆ ಜೀವ ಸೃಷ್ಟಿಯಾಗುತ್ತೆ ಅಂದರೆ, ಮೊದಲು ಫುಲ್ಲು ಖಾಲಿ ಮಹಾಬಯಲು ಅಂದರೆ ಆಕಾಶ, ಖಾಲಿ ಜಾಗ, ಎಂಟಿ ಸ್ಪೇಸ್ ಇರುತ್ತೆ. ಆ ಖಾಲಿ ಜಾಗದಲ್ಲಿ ಒಂದು ಮಡಿಕೆಯನ್ನು ನಾವು ಉತ್ಪನ್ನ ಮಾಡಿಬಿಟ್ರೆ, ಇವಾಗ ಮಡಿಕೆಯಲ್ಲಿರೋ ಮಡಿಕೆಯ ಆಕಾಶ, ಮಡಿಕೆಯಲ್ಲಿರೋ ಖಾಲಿ ಜಾಗ, ಹೊರಗಡೆ ದೊಡ್ಡ ಖಾಲಿ ಜಾಗ, ಮಡಿಕೆಯಲ್ಲಿರೋ ಖಾಲಿ ಜಾಗ, ಈಗ ಒಂದು 2 ಖಾಲಿ ಜಾಗಗಳು ಬಂದಂಗೆ ಆಗೋಯ್ತು. ಅದೇ ಥರ ಜೀವ ಸೃಷ್ಟಿಯಾಗಿರೋದು. ಆ ತ್ರಿಮೂರ್ತಿಗಳ ಸೃಷ್ಟಿ ಕೂಡ ಅಷ್ಟೇ. ದೇವಿ ಪ್ರತಿಯೊಂದರಲ್ಲೂ ವ್ಯಾಪಕವಾಗಿದ್ದಾಳೆ. ಆ ಉಪಾಧಿಗಳಿಂದ ಅದಕ್ಕೆ ಹೊಸ ಹೆಸರಷ್ಟೇ ಹೊರತು, ನಾವು ಪರಮಾತ್ಮನ ಮೋಕ್ಷನ ಹೊಂದಬೇಕಂದ್ರೆ ಅದು ಸರ್ವವ್ಯಾಪಕವಾದಂಥ ಪರಮಾತ್ಮನ ನೋಡೋದಕ್ಕಾದ್ರೆ ಆಗುತ್ತೆ. ಅದಕ್ಕೆ ನಮ್ಮ ಒಳಗಡೆನೇ ಇದೆ. ನಾವು ಈ ಉಪಾಧಿ ಶರೀರನ ಮಡಿಕೆಯನ್ನು ಹೊಡೆದು ಬಿಟ್ಟರೆ, ಆ ಮಡಿಕೆ ಒಳಗಡೆ ಇರೋ ಖಾಲಿ ಜಾಗ ದೊಡ್ಡ ಖಾಲಿ ಜಾಗದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದನ್ನೇ ಜೀವ ಬ್ರಹ್ಮ ಐಕ್ಯ ಅಂತ. ಅಲ್ಲಿ ಐಕ್ಯ ಅನ್ನೋ ಶಬ್ದಗಳು ಸುಮ್ಮನೆ ಅದು ವ್ಯವಹಾರಕ್ಕೆ ಬಳಸ್ತಾ ಇದ್ದೀವಿ ಅಷ್ಟೇ ಹೊರತು, ಅದು ಮೊದಲಿಂದನೂ ದೊಡ್ಡ ಖಾಲಿ ಜಾಗನೇ ಆಗಿತ್ತು. ಮಡಿಕೆ ಬಂದ ಮೇಲೆ ಅದನ್ನು ಸಣ್ಣ ಖಾಲಿ ಜಾಗ, ಮಠಾಕಾಶ ಅಂತ ಹೆಸರಿಟ್ಟಿವಿ. ಅದಕ್ಕೆ ಗಡಾಕಾಶ, ಮಠಾಕಾಶ ಅಂದ್ಬಿಟ್ಟು. ಈಗಲೂ ಅಷ್ಟೇ, ಈ ಬಿಲ್ಡಿಂಗ್ ಆಗೋಕ್ಕೆ ಮುಂಚೆ, ಮನೆ ಕಟ್ಟೋಕ್ಕೆ ಮುಂಚೆ ಸ್ಪೇಸ್ ಅಂತ, ಖಾಲಿ ಜಾಗ ಅಂತ ಹೆಸರಿಡ್ತೀವಿ. ಮತ್ತು ಮನೆ ಕಟ್ಟ ಮೇಲೆ ರೂಮ್ ಸ್ಪೇಸ್, ಕಿಚನ್ ಸ್ಪೇಸ್, ಹಾಲ್ ಸ್ಪೇಸ್, ಬಾತ್ರೂಮ್ ಸ್ಪೇಸ್ ಅಂತ ಹೊಸ ಖಾಲಿ ಜಾಗಕ್ಕೆ ಸ್ಪೇಸ್ಗೆ ಹೊಸ ಹೆಸರು ಕೊಡ್ತೀವಿ. ಆ ಮನೆಯನ್ನು ಡಿಸ್ಮ್ಯಾಂಟಲ್ ಮಾಡಿಬಿಟ್ಟು ಹೊಡೆದಾಕ್ಬಿಟ್ರೆ ಮತ್ತೆ ಅದು ದೊಡ್ಡ ಸ್ಪೇಸಲ್ಲೇ ಲಯ ಆಗಿಬಿಡುತ್ತೆ. ಆ ಥರನೇ ಸೃಷ್ಟಿ, ಆ ಥರನೇ ಲಯ ಅಷ್ಟೇ ಹೊರತು ಅದಕ್ಕಿಂತ ಭಿನ್ನವಾಗಿ ನಿಜವಾದ ಸೃಷ್ಟಿ ಆಗಿಲ್ಲ. ಕಾಲ್ಪನಿಕವಾದಂಥದ್ದೇ ಸೃಷ್ಟಿ ಭಾವನೆಯಲ್ಲಿ. ಅದೇ ಥರ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಮಹಾಬಯಲು ಮನೆಗಳು ತಯಾರಾದ ನಂತರ ಅದೇ ಮನೆಯೊಳಗಿನ ಬಯಲೇ ಎನಿಸಿದಂತೆ ದೇವಿಯು ಸೃಷ್ಟಿಯನ್ನು ರಚಿಸಿದ ನಂತರ ಸರ್ವರ ಹೃದಯದಲ್ಲಿ ಆತ್ಮರೂಪದಿಂದ ಪ್ರವೇಶಿಸಿರುವಳು. ಇವೆಲ್ಲ ಪುರಾಣಗಳು ಡೀಪಾಗಿ ಹೋದರೆ ಗೊತ್ತಾಗುತ್ತೆ. ಸುಮ್ಮನೆ ಸ್ಟೋರಿಗಳು ಓದ್ಕೊಂಡು ಹೋದ್ರೆ ಎಲ್ಲ ಜಗತ್ತು ಸತ್ಯತೆ ಬುದ್ಧಿ ಇವಾಗ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಮತ್ತು ಸೃಷ್ಟಿ ಯಾವ ಥರ ಆಗಿದೆ ಅಂತ ಜಗತ್ತೆಲ್ಲ ಕಾಣಿಸ್ತಾರೆ. ಜಗತ್ತು ಮಿಥ್ಯ ಅನ್ನೋದು ಇಲ್ಲೇ ನಿರೂಪಣೆ ಆಗ್ತಾಯಿದೆ. ದೇವಿ ಪುರಾಣ ಓದ್ತಿದ್ದೀವಲ್ಲ, ಆದ್ದರಿಂದ ಇದನ್ನೆಲ್ಲ ಪುರಾಣಿಕರು ಮುಚ್ಚಿಬಿಡ್ತಾರೆ. ಕೇವಲ ಸ್ಟೋರಿಗಳಲ್ಲೇ ಮುಗಿಸ್ಬಿಡ್ತಾರೆ, ತತ್ವದ ಬಗ್ಗೆ ಹೇಳೋದಿಲ್ಲ. ಮನೆಯಲ್ಲಿ ಮತ್ತೆ ರಚಿಸಿದ ನಂತರ ಸರ್ವ ಹೃದಯದಲ್ಲಿ ದೇವಿನೇ ಪ್ರವೇಶವಾಗಿರ್ತಾಳೆ. ಅದಕ್ಕೆ ದೇವಿ ಸರ್ವವ್ಯಾಪಕವಾಗಿರ್ತಾಳೆ. ದೇವಿಯನ್ನು ಪರಮಾತ್ಮನ ಹುಡುಕಬೇಕಾದ್ರೆ ಅಲ್ಲಿ ಹೋಗಬೇಕಾಗಿಲ್ಲ, ನಮ್ಮಲ್ಲೇ ಹುಡುಕೋಬೇಕು. ಬ್ರಹ್ಮವು ನಮ್ಮೆಲ್ಲರ ಆತ್ಮವಾಗಿರುವುದೆಂದು ಅನೇಕ ಶ್ರುತಿಗಳು ಸಾರುತ್ತಿದ್ದರೂ ತ್ರಿಮೂರ್ತಿಗಳು ತಮ್ಮ ಅಂತರಂಗದಲ್ಲಿ ಅರಿವಿನ ಸ್ವರೂಪವಾಗಿರುವ ದೇವಿಯನ್ನು ತಿಳಿಯದೆ ಹೊರಗೆ ಹುಡುಕುತ್ತಿದ್ದರು. ನಾವು ಅದು ತಪ್ಪು ಮಾಡ್ತಾ ಇದ್ವಿ. ಪರಮಾತ್ಮ ಅಂದರೆ ಎಲ್ಲೋ ಹೊರಗಡೆನೇ ಹುಡುಕ್ತಾ ಇದ್ವಿ, ಇಲ್ಲ ಆಕಾಶದ ಕಡೆ ಮೇಲ್ಗಡೆ ನೋಡ್ತೀವಿ. ತ್ರಿಮೂರ್ತಿಗಳು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ, ಹೊರಗಡೆನೇ ಹುಡುಕ್ತಾ ಇದ್ದಾರೆ. ಅವರು ಒಳಗಡೆನೇ ಇದ್ದಾಳೆ ದೇವಿ. ಹೊರಗಡೆ ಹುಡುಕಿದ್ರೆ ಎಲ್ಲಿ ಸಿಗ್ತಾ ಇರ್ತಾರೆ, ಎಷ್ಟಂತ ಹುಡುಕ್ತಿ, ಎಲ್ಲಿ ಅಂತ ನೋಡೋಕ್ಕೆ ಹೋಗ್ತೀಯ, ಅದೇ ತಪ್ಪು ಮಾಡ್ತಾ ಇದ್ದಾರೆ. ಬಹಿರ್ಮುಖರಾದವರಿಗೆ ತೋರದೆ ಅಂತರ್ಮುಖರಾದವರಿಗೆ ಮಾತ್ರ ತೋರುವಳೆಂದು ನಭೋವಚನ ನುಡಿದದು. ಅದಕ್ಕೆ ಬಹಿರ್ಮುಖವಾಗಿದ್ರೆ ಪರಮಾತ್ಮ ಸಿಗೋದಿಲ್ಲ, ಅಂತರ್ಮುಖವಾಗಬೇಕು. ಬಂದ್ ಮಾಡಿಬಿಡು, ಕಣ್ಣು ಮುಚ್ಚಿಬಿಡು, ಕಿವಿ ಮುಚ್ಚಿಬಿಡು, ಎಲ್ಲ ಇಂದ್ರಿಯಗಳು ಡೋರ್ಗಳು ಕ್ಲೋಸ್ ಮಾಡಿಕೊಂಡು ಪದ್ಮಾಸನದಲ್ಲಿ ಕೂತ್ಕೊಂಡು ಬುದ್ಧಿನ ಒಳಗಡೆ ತಿರುಗಿಸಿ, ಆಂತರಂಗದ ಕಡೆ ತಿರುಗಿಸಿ. ಒಳಗಡೆನೇ ಇದ್ದಾನೆ. ಅಸ್ತಿಕಶ್ಚಿತ್ ಅಹಂ ಪ್ರತ್ಯಯ ಆಲಂಬನಃ. ನಾನು ಅನ್ನೋದು ಏನೋ ಒಂದು ಒಳಗಡೆ ಇದೆ. ಅದರ ಆಲಂಬ ರೂಪದಲ್ಲಿ ಕೇವಲ ಸಾಕ್ಷಿ ರೂಪದಲ್ಲಿ ಇದ್ದೀವಿ ನಾವು. ಅದು ನಮ್ಮದೇ ಆಗದಂಥ ಸ್ವರೂಪ ಆಗಿದೆ. ನಾವು ನಿತ್ಯ ಡೈಲಿ ಇರ್ತೀವಿ, ನಮಗೆ ಸಾವನ್ನೋದೇ ಇಲ್ಲ. ಈ ಶರೀರ ವಿಯೋಗ ಅಷ್ಟೇ. ಸುಮ್ಮನೆ ಮೃತ್ಯುಗೂ ಭಯ ಪಡ್ತಾ ಇರ್ತೀವಿ, ಅದು ಸ್ವಲ್ಪ ಹೊತ್ತೆ. ಆ ಪ್ರಾಣ ಬಿಟ್ಟು ಹೋದ ಮೇಲೆ ಮತ್ತೆ ಇಮಿಡಿಯೇಟಾಗಿ ಇನ್ನೊಂದು ಸೂಕ್ಷ್ಮ ಶರೀರದಲ್ಲಿ ನಾನು ಅಂತಲ್ಲಿ ನೋಡ್ತಾ ಇರ್ತೀವಿ. ಸ್ವಲ್ಪ ಕ್ಷಣಗಳು, ಒಂದು 5-6 ನಿಮಿಷ ಅಷ್ಟೇ ಮೃತ್ಯು ಸಮಯದಲ್ಲಿ ಆ ಒಂದು ನೋವು ಅಷ್ಟೇ. ಆ ಒಂದು ಇದಕ್ಕೆ ಮತ್ತೆ ಇನ್ನೊಂದು ನಾವು ಇದ್ದೇ ಇರ್ತೀವಿ. ಆ ಸ್ಥೂಲ ಶರೀರ ಬಿದ್ದೋದ್ರೂ ಕೂಡ ಆ ಸೂಕ್ಷ್ಮ ಶರೀರದಲ್ಲಿ ಎಲ್ಲ ನೋಡ್ತಾ ಇರ್ತೀವಿ. ಅಂತ್ಯಕ್ರಿಯೆ ಮಾಡೋರು ಹಿಂಗೆ ಯಾರು ತಗೊಂಡೋದ್ರು, ಯಾರು ಸುಟ್ಟಿದ್ರು ಅಂದ್ಬಿಟ್ಟು ಅಷ್ಟೇ. ಸ್ವಲ್ಪ ಹೊತ್ತಿಗೆ ಅಷ್ಟೇ ಅದು ಅಜ್ಞಾನ. ಇಲ್ಲಾಂದರೆ ನಾವು ಕಂಟಿನ್ಯೂಸ್ ಆಗಿರ್ತೀವಿ. ನಮ್ಮ ಅಭಾವ ಆಗೋದೇ ಇಲ್ಲ, ನಾವು ಇಲ್ಲದಿರೋ ಆಗೋಗೋದೇ ಇಲ್ಲ. ಮೃತ್ಯು ಅಂದರೆ ಯಾಕೆ, ಅಯ್ಯೋ ನಾನು ಇಲ್ಲದಿರೋ ಆಗೋಗ್ಬಿಡ್ತೀನಿ ಅಂತ ಭಯ. ಈ ಶರೀರ ಇಲ್ಲದಿರೋ ಆಗುತ್ತಷ್ಟೇ. ಇದೊಂದು ಶರ್ಟ್ ಹಾಕ್ಕೊಂಡಂಗೆ ಹಾಕ್ಕೊಂಡಿದ್ದೀವಿ, ಎಷ್ಟೊಂದು ಬಟ್ಟೆಗಳನ್ನು ಹಾಕ್ಕೊಂಡು ಎಷ್ಟೊಂದು ತೆಗೆದುಬಿಟ್ಟಿದ್ದೀವಿ. ಅದರ ಬಗ್ಗೆ ಚಿಂತನೆ ಮಾಡ್ತೀವಿ. ಇದು ಕೂಡ ಅಷ್ಟೇ. ಈ ಶರೀರ ಕೂಡ ಒಂದು ಶರ್ಟ್ ಇದ್ದಂಗೆ,
ಅನಾದಿ ಕಾಲದಿಂದ ಎಷ್ಟೊಂದು ಜನ್ಮಗಳು ತಗೊಂಡಿರ್ತೀವಿ, ಎಷ್ಟೊಂದು ಸತಿ ಎಷ್ಟು ಶರೀರಗಳು ತಗೊಂಡಿರ್ತೀವಿ, ಎಷ್ಟು ಶರೀರಗಳು ಬಿಟ್ಬಿಟ್ಟಿರ್ತೀವಿ. ಸುಮ್ಮನೆ ವೃತ್ತಿಗೆ ಹೆದರ್ತಾ ಇರ್ತೀವಿ. ಅದಕ್ಕೆ ಬಹಿರ್ಮುಖದಲ್ಲ, ಅಂತರ್ಮುಖವಾಗಿ ಒಳಗಡೆ ಬುದ್ಧಿಯನ್ನು ಬಳಸಿದರೆ ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ರೆ ದೇವಿ ದರ್ಶನ ಆಗುತ್ತೆ. ಅದಕ್ಕೆ ಬಹಿರ್ಮುಖರಾದವರಿಗೆ ತೋರದೆ ಅಂತರ್ಮುಖರಾದವರಿಗೆ ಮಾತ್ರ ತೋರುವಳೆಂದು ನಭೋವಚನ. ನಭ ಅಂದರೆ ಆಕಾಶ ಶರೀರವಾಣಿ ನಭೋವಚನ ನುಡಿದದು. ಮೊದಲು ದೇವರು ಕಾಣುವ ಸ್ಥಾನವನ್ನು, ನಂತರ ದೇವರ ಸ್ವರೂಪವನ್ನು ತಿಳಿಯೆಂಬ ಶ್ರುತಿಯ ಮಹಾವಾಕ್ಯಗಳೇ ನಭೋವಚನವೆನಿಸುವುದು. ನಾವು ಏನು ಶ್ರುತಿ ವಾಕ್ಯಗಳು ಹೇಳ್ತಾ ಇದ್ದೋ ನಮಗೆ ಇವೇ ಆಕಾಶವಾಣಿ ಅಂತ ನಾವು ಅನ್ಕೋಬೇಕು. ತಪ ಚಿತ್ತೈಕಾಗ್ರತೆಯಿಂದ ಶಕ್ತಿಯ ಸ್ವರೂಪವನ್ನು ತಿಳಿಯುವ ಸಾಧನವು ತಪವೆನಿಸುವುದು. ನಿಜವಾದ ತಪಸ್ಸು ಅಂದರೆ ಚಿತ್ತದ ಏಕಾಗ್ರತೆ. ಮನಸ್ಸಲ್ಲಿ ಏಕಾಗ್ರತೆ ಮಾಡೋ ಅಭ್ಯಾಸನೇ ಇಲ್ಲ. ಯಾವುದೋ ಒಂದು ಪಾಯಿಂಟಲ್ಲಿ ಅಭ್ಯಾಸ ಮಾಡಬೇಕು. ಗುರು ಮಧ್ಯನೋ ಇಲ್ಲ ಇಷ್ಟ ದೇವರ ಸ್ವರೂಪದಲ್ಲೋ ಸಗುಣ ಸಾಕಾರ ಆದರೂ ಪರವಾಗಿಲ್ಲ. ಒಂದು ಪಾಯಿಂಟಲ್ಲಿ ಮನಸ್ಸು ಯಾವಾಗಲೂ ಫಿಕ್ಸ್ ಆಗಬೇಕು, ನಿಲ್ಲಿಸಬೇಕು ಮನಸ್ಸನ್ನು. ಆ ಥರ ನಿಲ್ಲಿಸಿದ್ರೆ ಮನಸ್ಸಿನಲ್ಲೇ ಅತೀತವಾದಂಥ ಶಕ್ತಿ ಬರುತ್ತೆ. ಶಕ್ತಿಯ ಸ್ವರೂಪವನ್ನು ತಿಳಿಯುವ ಸಾಧನವು ತಪವೆನಿಸುವುದು ಅಂತ ಅದನ್ನು ತಪಸ್ಸು ಅಂತಾರೆ. ನಿಜವಾದ ತಪಸ್ಸು ಚಂಚಲವಾದ ಅಶುದ್ಧ ಮನಸ್ಸಿನಲ್ಲಿ ತೋರದೆ ಸ್ಥಿರವಾದ ಶುದ್ಧ ಮನಸ್ಸಿನಲ್ಲಿ ಶಕ್ತಿಯು ಸ್ಪಷ್ಟವಾಗಿ ತೋರುವಳೆಂಬ ಭಾವವು. ನಮ್ಮದು ಅಂತಃಕರಣ ಧೂಳಿಂದ ತುಂಬಿರುವಂಥ ಕನ್ನಡಿ ಇದ್ದಂಗೆ. ಆ ಧೂಳು ಒರೆಸ್ಕೋಬೇಕು, ಅಂತಃಕರಣ ಶುದ್ಧಿಯನ್ನು ಮಾಡ್ಕೋಬೇಕು. ಆ ಅಂತಃಕರಣ ಶುದ್ಧಿನ ಮಾಡ್ಕೊಂಡ್ಬಿಟ್ರೆ ನಮ್ಮ ಮುಖಾನ ನಾವು ಎಷ್ಟು ಸ್ಪಷ್ಟವಾಗಿ ನೋಡ್ಕೊತೀವೋ ನಮ್ಮ ಒಳಗಡೆ ನಾವು ನಮ್ಮ ಸ್ವರೂಪ, ಆ ದೇವಿ ಸ್ವರೂಪನ ನಮ್ಮ ಒಳಗಡೆ ನೋಡ್ಕೋಬೇಕು. ಹೊರಗಡೆ ಅಲ್ಲ, ಒಳಗಡೆನೇ ನೀನು ನೋಡ್ಕೋಬೇಕು. ಎಲ್ಲವೂ ವ್ಯಾಪಕವಾಗಿರ್ತಾಳೆ. ಇಲ್ಲಿ ಆತ್ಮ, ಸೂಕ್ಷ್ಮ, ಕಾರಣಗಳೆಂಬ 3 ಶರೀರಗಳಿರ್ತವೆ. ಜಾಗೃತ್, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥೆಗಳಿರ್ತವೆ. ಅವುಗಳೊಳಗಿನ ಸರ್ವ ವ್ಯವಹಾರ, ಅವುಗಳನ್ನು ತಿಳಿಯುವ ವಿಶ್ವತೇಜ, ಪ್ರಾಜ್ಞರೆಂಬ 3 ಜೀವರುಗಳು, ಇವೆಲ್ಲವುಗಳನ್ನು ಸಾಕ್ಷಿ ರೂಪದಿಂದ ಅರಿಯುವ ಶುದ್ಧ ಅರಿವೇ ಆತ್ಮ. ಇದು ಸಚ್ಚಿದಾನಂದ ಸ್ವರೂಪವುಳ್ಳದ್ದರಿಂದ ಶುದ್ಧಾತ್ಮನೇ ಚಿಚ್ಚಕ್ತಿಯ ಬ್ರಹ್ಮವೆನಿಸುವುದು. ಮುಖ್ಯವಾಗಿ ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ. ಈ ಸ್ಥೂಲ ಶರೀರ ಎಲ್ಲ ಸತ್ತ ಮೇಲೆಲ್ಲ ಇಲ್ಲೇ ಇರುತ್ತೆ. ಆದರೆ ಮಿಕ್ಕಿದ 17% ಅದು ಸೂಕ್ಷ್ಮವಾಗಿ ಇರುತ್ತೆ. ಅದು ಇವಾಗ ನಾವು ಕೈಕಾಲು ನೋಡ್ಕೊಂಡಂಗೆ ಸೂಕ್ಷ್ಮ ಶರೀರದಲ್ಲಿ ನಾವು ಕೈಕಾಲು ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಕೇವಲ ಇಂದ್ರಿಯ ಶಕ್ತಿ ಇರುತ್ತಷ್ಟೇ, ಅರಿವಿರುತ್ತಷ್ಟೇ. ಆ ಥರ ಸೂಕ್ಷ್ಮ ಶರೀರ ಇರುತ್ತೆ. ಮತ್ತು ಇನ್ನೊಂದು ಕಾರಣ ಶರೀರ, ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ, ಸುಷುಪ್ತಿ ಅವಸ್ಥೆಯಲ್ಲಿ 3 ಪ್ರಕಾರದ ಶರೀರಗಳಿದೆ ನಮ್ಮಲ್ಲಿ. ಮತ್ತು 3 ಅವಸ್ಥೆಗಳಿರ್ತವೆ. ಜಾಗೃತ ಅವಸ್ಥೆ, ಈಗ ಹಗಲೊತ್ತೇನೆಲ್ಲ ಇರ್ತಿದ್ದು ಜಾಗೃತ ಅವಸ್ಥೆ. ಮತ್ತು ನಿದ್ದೆ ಮಲ್ಕೊಂಡಾಗ ಸ್ವಪ್ನಾವಸ್ಥೆ, ಸ್ವಪ್ನಗಳು ಬರ್ತಾ ಇರ್ತವೆ. ಮತ್ತು ಸುಷುಪ್ತಿ ಅವಸ್ಥೆ, ಸ್ವಪ್ನಗಳಿಲ್ಲದೆ ಇರುವಂಥ ಗಾಢ ನಿದ್ರೆ ಸುಷುಪ್ತಿ ಅವಸ್ಥೆ ಇರುತ್ತೆ. ಈ ಜಾಗೃತ ಅವಸ್ಥೆಯಲ್ಲಿ ನಾನು ಅಂತ ಒಂದು ಅರಿವು ಬರ್ತಾ ಇರುತ್ತೆ. ಅದೇನೆಂದರೆ ಅದು ಜೀವ ಸಾಕ್ಷಿ, ನಮ್ಮ ಸ್ವರೂಪ ಅಲ್ಲ. ಜಾಗೃತ ಅವಸ್ಥೆ ಸಾಕ್ಷಿ, ಆ ಸಾಕ್ಷಿ ಹೆಸರು ವಿಶ್ವ ಅಂತಾರೆ. ಸ್ವಪ್ನಾವಸ್ಥೆಯಲ್ಲಿ ಅಲ್ಲೊಂದು ಶರೀರ ತಗೋತೀವಿ, ಅಲ್ಲಿ ಒಂದು ಶರೀರ ಇಟ್ಕೊಂಡು ಅಲ್ಲಿ ನಾನು ಅಂತ ಅನ್ಕೊತಾ ಇರ್ತೀವಿ. ಅಲ್ಲಿ ತೈಜಸ, ಅದು ಜೀವ ಸಾಕ್ಷಿನೇ. ಸೂಕ್ಷ್ಮ ಶರೀರ ಜೀವ ಸಾಕ್ಷಿ. ಮತ್ತು ಗಾಢ ನಿದ್ರೆಯಲ್ಲೂ ಅಷ್ಟೇ, ಅಲ್ಲಿ ಪ್ರಾಜ್ಞ ಅಂತ. ಅಲ್ಲೇನೂ ಅರಿವಿರೋದಿಲ್ಲ. ನಾನು ಅಂತ ಅಂದ್ಕೊಳ್ಳೋದಕ್ಕೆ ಚಾನ್ಸ್ ಮನಸ್ಸು ಬುದ್ಧಿಗೆ ಇರೋದಿಲ್ಲ. ಬಟ್ ಅಲ್ಲೂ ಕೂಡ ನಾನು ಸ್ವಪ್ನಗಳು ಬಂದಿಲ್ಲ ಅನ್ನೋ ವಿಷಯನ ನಾನು ಅಲ್ಲಿ ನೋಡಿದ್ದೆ ಅನ್ನೋ ಒಂದು ಅರಿವಿರುತ್ತಲ್ಲ, ಅದು ಪ್ರಾಜ್ಞ ಅಂತ. 3 ಅವಸ್ಥೆಯಲ್ಲಿ 3 ಪ್ರಕಾರದ ಜೀವ ಸಾಕ್ಷಿಗಳಿರ್ತವೆ. ನಾವು ಯಾಕೆ ಸುಖ ದುಃಖಗಳು ಅನುಭವಿಸ್ತಾ ಇದ್ದೀವಿ ಅಂದರೆ ಆ ಜೀವ ಸಾಕ್ಷಿಯಲ್ಲಿ ನಾನು ಅಂತ ಅಂದ್ಕೊಂಡಿರ್ತೀವಿ. ಅದು ಕೂಡ ಬರ್ತಾ ಇದೆ, ಹೋಗ್ತಾ ಇದೆ. ಅದು ನಿತ್ಯವಾಗಿಲ್ಲ. ಈ ಜಾಗೃತ ಅವಸ್ಥೆಲಿರೋ ಜೀವ ಸಾಕ್ಷಿ ಸ್ವಪ್ನಾವಸ್ಥೆಯಲ್ಲಿ ಇರೋದಿಲ್ಲ. ಸ್ವಪ್ನಾವಸ್ಥೆಯಲ್ಲಿ ಅಲ್ಲೊಂದು ಬೇರೆ ಶರೀರ ತಗೋತೀವಿ, ಅಲ್ಲೊಂದು ಬೇರೆ ಸಾಕ್ಷಿ. ಸುಷುಪ್ತಿ ಅವಸ್ಥೆಯಲ್ಲಿ ಅಲ್ಲೊಂದು ಅವಿದ್ಯ ರೂಪದ ಸ್ವರೂಪ ಇರುತ್ತೆ, ಕಾರಣ ಶರೀರ, ಮತ್ತು ಅಲ್ಲೊಂದು ಬೇರೆ ಸಾಕ್ಷಿ. ಕೇವಲ ಸಾಕ್ಷಿಯಲ್ಲಿ ನಾವು ನಿಂತ್ಕೋಬೇಕು. ಕೇವಲ ಸಾಕ್ಷಿಯಲ್ಲಿ ನಿಂತ್ಕೊಂಡ್ರೆ ಅವನು ಕಂಟಿನ್ಯೂಸ್ ಆಗಿರ್ತಾನೆ. ಈಗ ಸ್ವಪ್ನಾವಸ್ಥೆಯಲ್ಲಿ ಸಿಕ್ಕಾಪಟ್ಟೆ ನೋವುಗಳು, ಕಷ್ಟಗಳು ಎಲ್ಲ ಏನೇನೋ ದುಸ್ವಪ್ನಗಳು ಬಂದಿರ್ತವೆ. ಅವೆಲ್ಲ ನೋವು ಅನುಭವಿಸಿರ್ತೀವಿ. ಆ ನೋವು ಅನುಭವಿಸಿರೋದು ಆ
ಸ್ವಪ್ನಾವಸ್ಥೆಯಲ್ಲಿರೋ ಶರೀರನೂ ಎದ್ದ ತಕ್ಷಣ ಆ ಶರೀರ ಅಲ್ಲೇ ಹೋಗ್ಬಿಡುತ್ತೆ. ಆ ಶರೀರಕ್ಕೆ ಸಂಬಂಧಪಟ್ಟಂಥ ಆ ಜೀವಸಾಕ್ಷಿ ಕೂಡ ಅಲ್ಲೇ ಹೊಟ್ಟೋಗಿರುತ್ತೆ. ಆದರೂ ಕೂಡ ಸ್ವಪ್ನದಲ್ಲಿ ನಡೆದಿರೋ ವಿಷಯ ಎಲ್ಲ ನಮಗೆ ಹೆಂಗೆ ತಿಳಿಯುತ್ತೆ ಅಂದರೆ, ನಾವು ಕೇವಲ ಸಾಕ್ಷಿಯಿಂದ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಈ ಮೂರು ಪ್ರಕಾರದ ಜೀವಸಾಕ್ಷಿಗಳನ್ನು ಕೂಡ ಒಂದು ಕೇವಲ ಸಾಕ್ಷಿ ಒಂದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅಲ್ಲಿ ನಿಲ್ಲಬೇಕು. ನಮ್ಮ ಬುದ್ಧಿಯನ್ನು ಆ ಕಡೆ ತಿರುಗಿಸಿಬಿಟ್ಟು ಆ ಕೇವಲ ಸಾಕ್ಷಿ ಕಡೆ ತಿರುಗಿಸಿಬಿಟ್ರೆಗನ ಈ ಶರೀರಕ್ಕೆ ಸಂಬಂಧಪಟ್ಟ ಸುಖ ದುಃಖಗಳು ನಮಗೆ ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಜೀವನ್ಮುಕ್ತ ಪುರುಷರಿಗೆ ಅವ್ರಿಗೆ ಕೈ ಕತ್ತರಿಸಿದ್ರು ಕೂಡ ಅವ್ರಿಗೆ ಆ ನೋವು ಅವರಿಗೆ ಅರಿವು ಅವರಿಗೆ ಬರೋದಿಲ್ಲ. ಡಿಸ್ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಜೀವಸಾಕ್ಷಿಗಳಲ್ಲಿದ್ದರೆ ಎಲ್ಲ ಸಮಸ್ಯೆಗಳು ಹಂಗೆ ಇರ್ತವೆ. ಯಾರಾದರೂ ಒಂದು ಮಾತು ಮನಸ ವಾಚ ಕರ್ಮನ ಅಟ್ಯಾಕ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ನೋವಾಗ್ತಾ ಇರುತ್ತೆ. ಯಾಕಂದರೆ ನಾವು ಅಲ್ಲಿ ಜೀವಸಾಕ್ಷಿ ಇರ್ತೀವಿ. ಕೇವಲ ಸಾಕ್ಷಿಯಲ್ಲಿ ಅಲ್ಲಿ ನಿಂತರೆಗನ ನಮ್ಮ ಜ್ಞಾನ ಅವು ದೊಡ್ಡ ವಿಷಯ ಅನಿಸೋದಿಲ್ಲ. ಇದು ಸ್ವಲ್ಪ ಹೊತ್ತು ಸಮಯಕ್ಕೆ ಬಂದಿದ್ದು ಮಿಥ್ಯ ಅಂದ್ಬಿಟ್ಟು ಬಿಟ್ಬಿಡ್ತೀವಿ. ಈ ಥರ ಮೂರು ಪ್ರಕಾರದ ಶರೀರಗಳು, ಮೂರು ಅವಸ್ಥೆಗಳು ಮತ್ತು ಮೂರು ಪ್ರಕಾರದ ಜೀವಸಾಕ್ಷಿಗಳು, ಎಲ್ಲ ಜೀವಸಾಕ್ಷಿಗಳಿಗೂ ಒಂದು ಕೇವಲ ಸಾಕ್ಷಿ ಒಂದು ಕಂಟಿನ್ಯೂಸ್ ಆಗಿರುತ್ತೆ. ಅದೇ ನಮ್ಮ ಸ್ವರೂಪ ಆಗಿರುತ್ತೆ. ಮತ್ತು ನಭೋವಚನ ಕೇಳಿ ಮುಖವನ್ನು ಮೇಲಕ್ಕೆತ್ತಲು ಕಾರಣ ಪುರುಷರಿರ ತಪ ಮಾಡಿದರೆಂದು ಮತ್ತೆ ನುಡಿದುದು. ಆಮೇಲೆ ಆಲೋಚಿಸುತ್ತಾ ಮನೋಹರವಾದ ದೇವಿಯ ಧ್ಯಾನಿಸುವ ಲಕ್ಷಣವನ್ನು ನಮಗೆ ಯಾರು ಹೇಳುವವರಿದ್ದಾರೆನ್ನಲು ನಭೋವಚನ ಧ್ಯಾನಿಸುವ ರೀತಿಯನ್ನು ನುಡಿಯುವುದು. ಆ ಆಕಾಶವಾಣಿ ಹೇಳ್ತಾ ಇದ್ದರೆ ಇವರು ಮೇಲ್ಗಡೆ ತಲೆ ಎತ್ತೆಲ್ಲ ಕೇಳ್ತಾ ಇದ್ದರೆ, ಮತ್ತು ಆ ದೇವಿಯನ್ನು ಒಳಗಡೆ ನಾವು ಇರೋ ದೇವಿಯನ್ನು ನಿಲ್ಲಿಸ್ಕೋಬೇಕಂದ್ರೆ ನಮಗೆ ಸಾಧನೆ ಅದರ ಬಗ್ಗೆ ಹೇಳುವಂಥ ಅವರು ತ್ರಿಮೂರ್ತಿಗಳು ಕೇಳ್ತಾರಂತೆ. ಈಗ ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಕಾಶವಾಣಿ. ಜಗಜ್ಜನನಿಯನ್ನು ಭಜಿಸಲಿಕ್ಕೆ ನೀವು ಪದ್ಮಾಸನವ ಹಾಕಿರಿ, ಪದ್ಮಾಸನ ಹಾಕ್ಕೊಳ್ಳಿ ಅಂತ ಹೇಳ್ತವ್ರೆ. ಬಾಹ್ಯೇಂದ್ರಿಯಗಳ ವಿಷಯದೆಳೆದಾಟವನ್ನು ತಿರಸ್ಕರಿಸಿ ಬಿಡಿರಿ. ಇಂದ್ರಿಯಗಳ ನಿಗ್ರಹ ಮಾಡ್ಕೋಬೇಕಂತೆ. ಇಂದ್ರಿಯಗಳು ಕಣ್ಣು ಏನೇನೋ ನೋಡ್ಬೇಕನ್ನಿಸ್ತಾ ಇರುತ್ತೆ, ಕಿವಿ ಏನೇನೋ ಕೇಳಬೇಕನ್ನಿಸ್ತಾ ಇರುತ್ತೆ, ನಾಲಿಗೆ ಏನೇನೋ ರುಚಿ ತಿನ್ನಬೇಕನ್ನಿಸ್ತಾ ಇರುತ್ತೆ, ಸ್ಪರ್ಶೇಂದ್ರಿಯ ಅದೊಂದು ಇಚ್ಛೆ ಇಟ್ಕೊಂಡಿರುತ್ತೆ, ಸ್ಪರ್ಶದ ಇಚ್ಛೆ ಇಟ್ಕೊಂಡಿರುತ್ತೆ. ಅವೆಲ್ಲವನ್ನು ಇಂದ್ರಿಯಗಳು ಏನೆಲ್ಲ ಕೋರ್ತಾ ಇರ್ತಾವೋ ಅದು ಕೊಡದಿರ ಅದನ್ನೇ ಪ್ರತ್ಯಾಹಾರ ಅಂತಾರೆ. ಆಹಾರಕ್ಕೆ ಪ್ರತಿ ಆಪೋಸಿಟ್ ಕೊಡಬೇಕು. ಈ ಇಂದ್ರಿಯಗಳು ಏನು ಕೇಳ್ತಾ ಇರ್ತಾವೆ ಅದನ್ನು ಕೊಡ್ದಿರ ಅದಕ್ಕೆ ಆಪೋಸಿಟ್ ಕೊಡ್ತಾ ಇರಬೇಕು. ಅದನ್ನೇ ಪ್ರತ್ಯಾಹಾರ ಅಂತಾರೆ. ಆಹಾರನ ಕೊಟ್ಬಿಡಬಾರ್ದು, ಪ್ರತ್ಯಾಹಾರ ಕೊಡಬೇಕು. ಆ ಥರ ಇಂದ್ರಿಯ ನಿಗ್ರಹ ಮಾಡ್ಕೋಬೇಕಂತೆ ಪದ್ಮಾಸನ ಹಾಕ್ಕೊಂಡ ಮೇಲೆ. ಮತ್ತು ಮನ ನಿಲ್ಲುವವರೆಗೂ ಪ್ರಾಣವಾಯುವನ್ನು ಜಗ್ಗಿ ಆತ್ಮಸ್ವರೂಪವನ್ನು ಹೊಂದಿದರೆ ದೇವಿಯು ಪ್ರಾಣಾಯಾಮ. ಮನಸ್ಸು ನಿಲ್ಲೋ ತನಕ ಪ್ರಾಣಬಂಧನಾತ್ ಲೀನ ಮಾನಸ ಬಂದ್ಬಿಟ್ಟು ಕಪ್ಪೆ ಹತ್ರ ಇದೆ ಈ ವಿದ್ಯೆ. ನಮ್ಮ ಹತ್ರ ಮನುಷ್ಯರ ಹತ್ರ ಇಲ್ಲ. 6 ತಿಂಗಳಿಂದ 8 ತಿಂಗಳು ಕಪ್ಪೆ ಈ ಪ್ರಾಣನ ನಿಲ್ಲಿಸಿಬಿಟ್ಟು ಸಮಾಧಿ ಸ್ಥಿತಿಯಲ್ಲಿರುತ್ತೆ. ಮತ್ತು ಮಳೆಗಾಲ ಬಂದಾಗ ಅದು ಹೊರಗಡೆ ಬರುತ್ತೆ. ಅದರ ಹತ್ರ ಇರೋ ಟೆಕ್ನಿಕ್ ನಮ್ಮ ಹತ್ರ ಇಲ್ಲ ನೋಡಿ. 8 ತಿಂಗಳು ಅದೇನು ಜಾಬ್ ಮಾಡೋಷ್ಟಿಲ್ಲ, ಕಷ್ಟಪಡೋಷ್ಟಿಲ್ಲ, ಊಟ ತಿನ್ನೋಷ್ಟಿಲ್ಲ. ಪ್ರಾಣನ ನಿಲ್ಲಿಸಿಬಿಟ್ರೆ ಸಾಕು. ಪ್ರಾಣಾಯಾಮದಿಂದ ರೇಚಕುಂಭಕದಿಂದ ಹಸಿವು ಬಾಯಾರಿಕೆ ಆಗೋದಿಲ್ಲ. ಯಾಕಂದರೆ ಹಸಿವು ಬಾಯಾರಿಕೆ ಪ್ರಾಣದ ಧರ್ಮ, ನಮ್ಮ ಧರ್ಮವಲ್ಲ. ನಾವು ಪ್ರಾಣನೇ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಪ್ರತಿ ಕ್ಷಣ ಕೂಟಿಗೋಸ್ವಾಮಿ ಕೋಟಿ ವಿದ್ಯಿಲ್ಲ ಅಂದಂಗೆ ಇದರಲ್ಲೇ ನಾವು ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೀವಿ ಪರಾಧೀನತೆ. ಆ ಕಪ್ಪೆನಾದರೂ ಗುರು ಮಾಡಿಕೊಂಡು ಅದರಿಂದಾದರೂ ಸ್ವಲ್ಪ ವಿದ್ಯೆ ಕಲಿಬೇಕಾಗಿತ್ತು. ಸ್ವಲ್ಪ ಪ್ರಾಣಾಯಾಮ ಮಾಡಿಕೊಂಡು ಪ್ರಾಣಬಂಧನ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗಳು ದೂರ ಆಗೋಯ್ತು. ಆ ಥರ ಈ ಥರ ಪ್ರಾಣಾಯಾಮ ಮಾಡಿ ಮತ್ತು ತಾವು ಒಂದೇ ಎಂದು ನಿಶ್ಚಯಿಸಿರಿ. ನಾನು ಬೇರೆ ದೇವಿ ಬೇರೆ ಅನ್ನೋ ಭಾವನೆ ಇರಬಾರ್ದು. ದೇವಿಯ ಸ್ವರೂಪನೇ ನಾನಾಗಿದೆ ಅಂತ ಅಭೇದ ರೂಪದಲ್ಲಿ ದೇವಿಯ ಚಿಂತನೆ ಮಾಡಬೇಕಂತ. ಯಾವ ಪುರಾಣ ತಕ್ಕೊಂಡ್ರು ಇದು ಈ ಸತ್ಯನೇ ಹೇಳುತ್ತೆ. ಇದು ಹೊರಗಡೆ ಸ್ಟೋರಿಗಳಲ್ಲಿ ಸಿನಿಮಾಗಳಲ್ಲಿ ತೋರಿಸೋದಿಲ್ಲ. ಭೇದ ಬುದ್ಧಿಯಲ್ಲಿ ನೋಡಬೇಕಂತಲ್ಲ, ಅಭೇದ ರೂಪದಲ್ಲೇ ನಾವು ದೇವಿಯನ್ನು ನನ್ನ ಸ್ವರೂಪಳೇ ಆಗಿದ್ದಾಳೆ, ಅದು ನಾನೇ ಆಗಿದ್ದೀನಿ, ದೇವಿ ಸ್ವರೂಪನಾಗಿದ್ದೀನಿ ಅಂತ ಅಭೇದ ರೀತಿಯಲ್ಲಿ ತಾವು ಒಂದೇ ಎಂದು ನಿಶ್ಚಯಿಸಿರಿ ಎಂದು ವಚನ ನುಡಿಯಿತು. ಆಕಾಶವಾಣಿ ಸಾಧನೆ ಹೇಳ್ತಾ ಇದೆ. ಅತಿಶಯ ಸುಂದರ ರೂಪವಾಗಿರುವ ಪ್ರಕಾಶಿಸುತ್ತಿರುವ ಆಭರಣ, ಅರ್ಧಚಂದ್ರಾಕಾರದ ಕಿರೀಟ, ಹಣೆಗಣ್ಣು, ಕಣ್ಣೆವೆಯ ಕಪ್ಪುಗಳ್ಳ ಕಂಠವುಳ್ಳ ದೇವಿಯ ಮೂರ್ತಿಯನ್ನು, ಗುಣರಹಿತ ಪರಬ್ರಹ್ಮವನ್ನು ನೆನೆ ಎಂದದ್ದು ಆಕಾಶವಾಣಿಯು.
ಏನು ಸಗುಣ ಸಾಕಾರ ರೂಪದಲ್ಲಿದೆಯೋ ಅದು ನಿರ್ಗುಣ ನಿರಾಕಾರ ಸ್ವರೂಪವೇ ಆಗಿರುತ್ತೆ. ಅದೇ ನಾವು ಈ ರೂಪದಲ್ಲಿ ನೋಡ್ಕೊತಾ ಇದ್ದೀವಿ. ಅದು ಬೇರೆ ಇದು ಬೇರೆ ಅಂತ ಭೇದ ಬುದ್ಧಿ ಇರಬಾರ್ದು. ಈ ಸಕಲ ಸೃಷ್ಟಿಯನ್ನೇ ಸೃಷ್ಟಿ ಮಾಡಿರೋಂಥ ದೇವಿಗೆ ಯಾವುದೋ ಒಂದು ರೂಪದಲ್ಲಿ ಕಾಣಿಸೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಯಾವ ರೂಪದಲ್ಲಿ ಬೇಕಾದರೂ ನಾವು ನೆನೆಸ್ಕೊಂಡ್ರೆ ಆ ರೂಪದಲ್ಲಿ ದೇವಿ ಬಂದು ನಮಗೆ ಉದ್ಧಾರ ಮಾಡ್ತಾರೆ. ಆ ಥರ ಆ ನಿರ್ಗುಣ ನಿರಾಕಾರ ಸ್ವರೂಪವಾದ ಪರಮಾತ್ಮನೇ ಆ ದೇವಿ ಸ್ವರೂಪದಲ್ಲಿದ್ದಾನೆ ಅಂತ ನಾವು ಭಾವಿಸ್ಕೋಬೇಕು. ಮತ್ತು ವಜ್ರದ ಸರ ರೂಪಗಳು ಮನಸ್ಸನ್ನು ನಿಲ್ಲಿಸ್ಬೇಕಲ್ಲ. ಕಣ್ಣು ಮುಚ್ಕೊಂಡಾಗ ಒಳಗಡೆ ಯಾವುದು ಇಷ್ಟ ದೇವತೆ ಇರುತ್ತೋ ಆ ಇಷ್ಟ ದೇವದ ರೂಪ ಯಾವುದಾದ್ರೂ ಅಲಂಕರಣೆ ಮಾಡಿದರೆ ಒಂದು ಸ್ಥಿರವಾದ ರೂಪ, ಅದಕ್ಕೆ ಪೂಜೆ ಮಾಡುವಾಗ ನೀವು ಕೇಳ್ತೀರ ಅಂಗ ಪೂಜಾ ಅಂತ ಬರುತ್ತೆ. ದೇವಿಗೆ ಪ್ರತಿಯೊಂದು ಅಂಗದಲ್ಲೂ ದೃಷ್ಟಿಯನ್ನು ಇಟ್ಟುಬಿಟ್ಟು ಮನಸ್ಸೆಲ್ಲ ಆ ಕಡೆ ಈ ಕಡೆ ಪ್ರಪಂಚದಲ್ಲಿ ಹೋಗದಿರ ದೇವಿ ಒಂದು ರೂಪವನ್ನೇ ನೆನೆಸ್ಕೊಳ್ತಾ ಇರಬೇಕು. ಹಂಗೆ ಉಪಾಸನ ಮಾಡಬೇಕು. ಮೈಂಡನ್ನು ಒಂದು ಕಡೆ ಪಾಯಿಂಟಲ್ಲಿ ಫಿಕ್ಸ್ ಮಾಡಬೇಕು. ವಜ್ರದ ಸರ, ಅದರ ಮಧ್ಯದಲ್ಲಿರುವ ಪದಕ, ದೊಡ್ಡ ಮುತ್ತುಗಳುಳ್ಳ ಕಂಠಮಾಲೆ, 3 ಎಳೆಗಳುಳ್ಳ ಹವಳದ ಸರ, ಬಾಜು ಬಂದು ವಂಕಿ, ಗಟ್ಟಿಯಾದ ಮುಂಗೈ, ಆಭರಣ, ಕಡಗ, ಉಂಗುರ, ತೋಳ್ತಾಯತವು, ಪ್ರಕಾಶಿಸುತ್ತಿರುವ ಆಭರಣಗಳಿಂದ ತೋರುತ್ತಿರುವ ಪರಬ್ರಹ್ಮನನ್ನು ನೆನೆ ಎಂದದ್ದು. ಆ ಥರ ಆ ಸ್ವರೂಪದಲ್ಲಿ ನಿನಗೆ ನಿರ್ಗುಣ ನಿರಾಕಾರದಲ್ಲಿ ಬುದ್ಧಿಯಿಂದ ಏನು ಯೋಚನೆ ಮಾಡೋಕ್ಕೆ ಸಿಗೋದೇ ಇಲ್ವಲ್ಲ. ಅಲ್ಲಿ ಕಲ್ಲರ್ ಇಲ್ಲ, ಶೇಪ್ ಇಲ್ಲ, ಗುಣಗಳಿಲ್ಲ, ಏನು ಬುದ್ಧಿಯಿಂದ ಏನಂತ ನೀನು ಚಿಂತನೆ ಮಾಡ್ತೀಯ. ಆದ್ದರಿಂದ ಸಗುಣ ಸಾಕಾರದಲ್ಲಾದರೆ ಇಷ್ಟೊಂದೆಲ್ಲ ಸವಲತ್ತಿದೆ. ಆ ದೇವಿಯ ಒಂದು ಸ್ವರೂಪದಲ್ಲಿ ಪ್ರತಿಯೊಂದು ಸ್ವರೂಪ ಮೇಲಿನ ತಲೆಯಿಂದ ಕಾಲು ತನಕ ಪ್ರತಿಯೊಂದು ನೀನು ಈ ಥರ ದರ್ಶನ ಮಾಡ್ಕೊತಾ ಇರು. ತುಂಬ ಲಾಭಗಳಿರುತ್ತೆ ಉಪಾಸನೆಯಿಂದ. ಕಂಚಿ ಪರಮಾಚಾರ್ಯಗಳು ನರಸಿಂಹಸ್ವಾಮಿಯವರು ಉಪಾಸನೆ ಹೆಚ್ಚು ಮಾಡಿರ್ತಾರೆ, ದೇವಿಯವರು ಉಪಾಸನೆ ಮಾಡಿರ್ತಾರೆ. ಆ ನರಸಿಂಹಸ್ವಾಮಿ ಜೊತೆ ಹೋಗಿ ಮಾತಾಡ್ತಾ ಇರ್ತಾರೆ ವಿಗ್ರಹದ ಹತ್ರ. ಕಿವಿಯಲ್ಲಿ ಏನಾದರೂ ಹೇಳಿದ್ರೆ ಅಲ್ಲಿ ನರಸಿಂಹಸ್ವಾಮಿ ಏನು ಹೇಳ್ತಾರೆ ಮತ್ತೆ ಅದಕ್ಕೆ ಇನ್ನೊಂದ್ಸತಿ ಮಾತಾಡ್ತಾ ಇರ್ತಾರೆ. ಅಷ್ಟೊಂದು ಸಿದ್ಧಿಯನ್ನು ಹೊಂದಿರ್ತಾರೆ. ಯದ್ಭಾವಂ ತದ್ಭವತಿ, ಯಾವ ಭಾವನೆ ಇಟ್ಕೊಂಡಿರ್ತಾರೋ ಆ ಭಾವನೆಯಲ್ಲೇ ಪರಮಾತ್ಮ ವ್ಯಕ್ತ ಆಗ್ತಾ ಇರ್ತಾನೆ. ಮತ್ತು ನಡುವಿನ ಒಡ್ಯಾನ, ಹಳದಿ ವರ್ಣವಾದ ವಸ್ತ್ರಗಳ ಉಡಿಗೆ, ಸಪ್ಪಲ ಮಾಡುವ ಕಾಳೊಳಗಿನ ಗೆಜ್ಜೆಯು, ಮುಡಿಯಲ್ಲಿರುವ ಜಾಲರಿ, ಹಣೆಯಲ್ಲಿ ಧರಿಸುವ ಆಭರಣ, ಹೇಳಲಾಭರಣ, ಕುಪ್ಪಸದ ಮೇಲೆ ಹರಡಿರುವ ಕುಂಭದಂತಿರುವ 2 ಕುಚಗಳುಳ್ಳ ನುಡಿರಹಿತ ಪರಬ್ರಹ್ಮವನ್ನು ನೆನೆ ಎಂದದ್ದು. ಇಷ್ಟೊಂದೆಲ್ಲ ಅಲಂಕರಣ ಮಾಡಬೇಕು ದೇವಿಗೆ. ನಾವು ಇಷ್ಟೊಂದೆಲ್ಲ ಮಾಡ್ತಿದ್ದೀವ ಕುಚ್ಚಗಳೆಲ್ಲ ಅಷ್ಟೊಂದು ನೀಟಾಗಿ ಎಲ್ಲ ಪ್ರಕಾರ ಏನು ವರ್ಣನೆ ಬರುತ್ತೋ ಅಷ್ಟೊಂದು ಫುಲ್ಲು ನೀಟಾಗಿ ವರ್ಣನೆ ಮಾಡಿ ಅಲಂಕಾರ ಮಾಡಿ ಅದನ್ನೇ ಮನಸ್ಸಲ್ಲಿ ನಾವು ತುಂಬಿಕೋಬೇಕು. ಹಣೆಯಲ್ಲಿಯೇ ಅಚ್ಚೆ, ಕುಂಕುಮ, ಅದರ ಮೇಲೆ ಇಟ್ಟಿರುವ ಕಸ್ತೂರಿ ಬೊಟ್ಟು, ಕೈಕಾಲುಗಳಿಗೆ ಒರೆಸಿರುವ ಅರಿಶಿಣದ ಹೊಳಪು, ಬಹಳ ಸುವಾಸನೆಯುಳ್ಳ ಗಂಧದ ಹೂಗಳನ್ನು ಧರಿಸಿರುವ ಕೇಸರಿ ಬಣ್ಣದ ಶರೀರವುಳ್ಳವೆನಿಸಿರುವ ಮೂಲ ಪರಬ್ರಹ್ಮವನ್ನು ನೆನೆಯಂದಳು. ದೇವಿ ಉಪಾಸನೆ ಏನು ಮಾಡಬೇಕು ಅಂದರೆ ಪದ್ಮಾಸನ ಹಾಕ್ಕೊಂಡು ಇಂದ್ರಿಯ ನಿಗ್ರಹ ಮಾಡಿಕೊಂಡು ಮನಸ್ಸಲ್ಲೇ ಆ ಸ್ವರೂಪನ ನೆನೆಸ್ಕೊಳ್ತಾ ಇರಬೇಕು. 18 ತೋಳುಗಳಲ್ಲಿ ಬಳ್ಳೆ, ಕತ್ತಿ, ಬರ್ಚಿ, ಈಟಿ, ಉತ್ತಮ ಕೋಳು, ಚಕ್ರ, ಗದೆ, ತ್ರಿಶೂಲ, ಭಾನಸಮೂಹ, ಕಾಲಪಾಶ, ಒಣಕೆ ಕೂಡ ಇರುತ್ತೆ ದೇವಿ ಕೈಯಲ್ಲಿ. ಒಣಕೆ, ಢಾಲು, ವಿಸ್ತಾರವಾದ ಬಿಲ್ಲು, 3 ಆಯುಧ ಇವೆಲ್ಲಗಳನ್ನು ಹಿಡಿದಿರುವ ಯಮನನ್ನು ಕೊಂದ ಪರಬ್ರಹ್ಮವನ್ನು ನೀನು ನೆನೆ ಎಂದದ್ದು. ಆಕಾಶವಾಣಿ ಹೇಳ್ತಾ ಇದೆ. ಮತ್ತು ಪ್ರೇತರೂಪ, ಪಂಚಬ್ರಹ್ಮರ ಆಸನೆಯಾದ ಮೇಲಾದ ವೇದಾಂಗಗಳಲ್ಲಿ ಭಕ್ತರ ಒಡೆಯಲಾದ ಪೂರ್ಣ ದಯಾ ಸಮುದ್ರವೆನಿಸುವ ಭಕ್ತಿಭಾವಕ್ಕೆ ಪ್ರೇಮಿಯಾದ ಜನನ ಮರಣ ರೂಪ ಸಂಸಾರ ಸಮುದ್ರಕ್ಕೆ ಉತ್ತಮವಾದ ಸೇತುವೆ. ಸಗುಣ ರೂಪ ಉಪಾಸನೆ ಸೇತುವೆ ಇದ್ದಂಗೆ. ನಮ್ಮನ್ನು ಬೋಟಿಂದ ಹೇಗೆ ನದಿಯನ್ನು ಪಾರು ಮಾಡ್ಕೊತೀವೋ ಈ ಸಗುಣ ರೂಪ ಉಪಾಸನೆಯಿಂದ ನಾವು ಅಹಂಕಾರನ ಲಯ ಮಾಡಿಕೊಂಡು ಮತ್ತು ಜ್ಞಾನ ನೌಕದಿಂದ ಲಾಸ್ಟಿಗೆ ನಾವು ನಮ್ಮ ಸ್ವರೂಪನ ತಿಳ್ಕೊತೀವಿ. ಅದಕ್ಕೆ ಇದು ಸೇತುವೆ. ಈ ಪ್ರಕಾರದ ಪರಬ್ರಹ್ಮನನ್ನು ನೆನೆ ಎಂದಿತು. ಇನ್ನು ಹಂಗೆ ಆಕಾಶವಾಣಿ ಸಾಧನೆಗಳು ಹೇಳ್ತಾ ಇದೆ. ಮಿಕ್ಕಿದ ಸಾಧನೆಗಳು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ವಿಚಾರ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್
पूर्णस्य पूर्णमादाय पूर्णमेवावशिष्यते। ॐ शान्ति शान्ति ಶಾಂತಿಃ. ಡೈಲಿ ಆಶ್ರಮದಲ್ಲಿ ಇಷ್ಟು ಜನ ಇದ್ದರೆ ಆಶ್ರಮಕ್ಕೆ ಕಳೆ ಇರುತ್ತೆ.